ಸಿನಿಮಾ ಸಂಬಂಧಪಟ್ಟ ಚರ್ಚೆ ತುಂಬಿದ ಗೃಹ ಇರುತ್ತೆ ಅನ್ಕೊಂಡಿದೆ. ಊಟದ ಸಮಯ ಬೇರೆ. ಅನುಭವ ಲೋಕದ ಸೃಜನಶೀಲತೆ, ಪೂರ್ಣಚಂದ್ರ ತೇಜಸ್ವಿ ಮತ್ತು ಸತ್ಯಜಿತ್ ರೇ ಅತಿಥಿಗಳ ಒಂದು ಸಂಕ್ಷಿಪ್ತ ಪರಿಚಯದ ಅವಶ್ಯಕತೆ ಇಲ್ಲ, ಆದರೂ ಕಾರ್ಯಕ್ರಮದ ಭಾಗವಾಗಿ ಅಷ್ಟೇ. ಶ್ರೀ ಗಿರೀಶ್ ಕಾಸರವಳ್ಳಿಯವರು ದೇಶದ ಪ್ರತಿಭಾನ್ವಿತ ಚಲನಚಿತ್ರ ನಿರ್ದೇಶಕರುಗಳಲ್ಲಿ ಒಬ್ಬರು. ಜನನ 1950ರಲ್ಲಿ. ಓದಿದ್ದು ಮೊದಲಿಗೆ ವಿಜ್ಞಾನ, ನಂತರ FTIನಲ್ಲಿ ಬಂಗಾರದ ಪದಕದೊಂದಿಗೆ ಪದವಿ. ಅವಶೇಷ್ ಅವರ ಮೊದಲ ಚಿತ್ರ 1977ರಲ್ಲಿ ಮೊದಲ ಕಥಾಚಿತ್ರ ಘಟಶ್ರಾದ್ದದ ನಿರ್ದೇಶನ, ಇದಕ್ಕಾಗಿ ಸ್ವರ್ಣಕಮಲ ಪ್ರಶಸ್ತಿ. ಈವರೆಗೆ 15 ಚಿತ್ರಗಳು ಹಾಗೂ ಹಲವು ಸಾಕ್ಷ್ಯ ಚಿತ್ರಗಳನ್ನು ಶ್ರೀಯುತರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ. ಅವರಿಗೆ ಹುಡುಕಿ ಬಂದ ಪ್ರಶಸ್ತಿಗಳು ಹಲವು. 4 ಬಾರಿ ಸಂದ ಸ್ವರ್ಣಕಮಲ ಗೌರವವು ಸೇರಿ ಸದ್ಯಕ್ಕೆ ಹೊಸ ಚಿತ್ರ ಆಕಾಶ ಮತ್ತು ಬೆಕ್ಕು ಇದರ ಸಿದ್ಧತೆಯಲ್ಲಿ ವ್ಯಸ್ತರಾಗಿದ್ದಾರೆ. ಕಾಸರವಳ್ಳಿಯವರ ಇನ್ನಿತರ ಮುಖ್ಯ ಸಿನಿಮಾಗಳು ಅಂದರೆ ತಬರನ ಕಥೆ, ಮನೆ, ತಾಯಿ ಸಾಹೇಬ, ದ್ವೀಪ, ಹಸೀನಾ, ಗುಲಾಬಿ ಟಾಕೀಸ್, ಕನಸೆಂಬ ಕುದುರೆ ಏನೇ. ಇನ್ನು ಮತ್ತೊಬ್ಬರು ಅತಿಥಿ ಎನ್ ವಿದ್ಯಾಶಂಕರ್. ಓದಿದ್ದು ಗಣಿತ ಮತ್ತು ಕಾನೂನು. ವೃತ್ತಿ ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ರಾಜ್ಯ ನ್ಯಾಯಾಂಗ ಆಯೋಗದಲ್ಲಿ ವಿವಿಧ ಹೊಣೆಗಳ ನಿರ್ವಹಣೆ. FTIನಿಂದ ಫಿಲ್ಮ್ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಪಡೆದಿರುವ ಇವರು ಚಲನಚಿತ್ರ ಸಂಬಂಧಿ ಹಲವು ಕೃತಿಗಳ ರಚನೆ ಕೂಡ ಮಾಡಿದ್ದಾರೆ. 8 ಬಾರಿ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳ ಆರ್ಟಿಸ್ಟಿಕ್ ಡೈರೆಕ್ಟರ್ ಆಗಿ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ಹಾಗೆ ಬೈಫ್ ಅಥವಾ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ ಸ್ಥಾಪಕ ಸದಸ್ಯರಲ್ಲಿ ಕೂಡ ಒಬ್ಬರು. 2022ರಲ್ಲಿ ಇವರ ಸಿನಿಮಾ ಕಲೆ ಸಂಸ್ಕೃತಿ ಎಂಬ ಕನ್ನಡ ಕೃತಿ ಕೂಡ ಪ್ರಕಾಶಿತ ಆಗಿದೆ. ವಿದ್ಯಾಶಂಕರ್ ಅವರು ಅಂತಾರಾಷ್ಟ್ರೀಯ ಸಿನಿಮಾ ವಿಮರ್ಶಕರ ಫೆಡರೇಷನ್ನಿನ ಸದಸ್ಯರು ಕೂಡ ಹೌದು. ಇನ್ನು ಮತ್ತೊಬ್ಬರು ಕಿರಿಯ ಅತಿಥಿ ಶ್ರೀ ಈರೇಗೌಡ ಅವರು. ಮಂಡ್ಯ ಜಿಲ್ಲೆಯ ನದೇಕುಪ್ಪಲು ಎಂಬ ಊರಿನಲ್ಲಿ 1981ರಲ್ಲಿ ಜನಿಸಿದ ಈರೇಗೌಡ ಹೊಸ ಪೀಳಿಗೆಯ ಭರವಸೆಯ ನಿರ್ದೇಶಕರು. ಶಾಸ್ತ್ರೀಯವಾಗಿ ಸಿನಿಮಾ ವ್ಯಾಕರಣ ಅಭ್ಯಾಸ ಮಾಡಿದವರಲ್ಲ, ಆದರೆ ಅವರ ಕಲಿಯುವ ಆಸಕ್ತಿ ಅತುಳವಾಯಿತು. ತಿಥಿ ಸಿನಿಮಾ ಮೂಲಕ ಕಥೆ ಹಾಗೂ ಚಿತ್ರಕಥೆ ಬರೆಯುವುದರೊಂದಿಗೆ ಸಿನಿಮಾಗೆ ಕಾಲಿರಿಸಿದರು. ನಂತರ ಅವರ ಬಳೆಕೆಂಪ ಎಂಬ ಚಿತ್ರದಿಂದ ಸ್ವತಂತ್ರ ನಿರ್ದೇಶಕರಾಗಿ ಹೊರಹೊಮ್ಮಿದ್ರು. ಸರಳ ವಿರಳ ಎಂಬುದು ಇವರು ಸಹಜ ಕೃಷಿಯ ಪ್ರತಿಪಾದಕರಾದ ಎಲ್ ನಾರಾಯಣ ರೆಡ್ಡಿ ಅವರ ಬದುಕನ್ನು ಕುರಿತು ನಿರ್ದೇಶಿಸಿದ ಒಂದು ಸಾಕ್ಷ್ಯಚಿತ್ರ. ಇತ್ತೀಚೆಗೆ ಫೆರಲ್ ಇನ್ ದ ಮೌಂಟೈನ್ಸ್ ಹಾಗೂ ನ್ಯಾಷನಲ್ ಜಿಯೋಗ್ರಫಿಕ್ ವಾಹಿನಿಯ ಸಾಕ್ಷ್ಯಚಿತ್ರವೊಂದಕ್ಕೆ ಸಂಕಲನಕಾರರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಈಗಾಗಲೇ ಹಲವು ಗೌರವ ಪ್ರಶಸ್ತಿಗಳು ಇವರನ್ನು ಹುಡುಕಿ ಬಂದಿವೆ. ಅನುಭವ ಲೋಕದ ಸೃಜನಶೀಲತೆ ಅನ್ನುವ ಈ ವಿಷಯ ಇನ್ವಿಟೇಷನ್ ಬಂದಾಗಿನಿಂದಲೂ ಸಮನ್ವಯಕಾರನಾದ ನನ್ನಿಂದ, ನನ್ನ ಹೆಸರು ರೋಹಿತ್ ಅಗಸರಳ್ಳಿ ಅಂತ, ನನ್ನಿಂದ ನಮ್ಮ ಪ್ಯಾನಲಿಸ್ಟ್ಗಳಿಗೂ ತಲೆಗೆ ಹುಳ ಬಿಟ್ಟಂಗಾಗಿದೆ ಇದೇನು ಅಂತ. ನಾನು ಅನುಭವ ಲೋಕ ಮತ್ತು ಸೃಜನಶೀಲತೆ ಅಂತಾನೆ ಅರ್ಥ ಮಾಡ್ಕೊಂಡಿದ್ದೀನಿ. ಕಾರ್ಯಕ್ರಮದ ಸ್ವರೂಪ ಈಗಾಗಲೇ ನಾನು ಅತಿಥಿಗಳೊಂದಿಗೆ ಮಾತಾಡಿದಂಗೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅತಿಥಿಗಳು ಒಂದು 5ರಿಂದ 6 ನಿಮಿಷ ಮೊದಲಿಗೆ ಮಾತಾಡ್ತಾರೆ. ಆಮೇಲೆ ಸಮನ್ವಯಕಾರ ಪ್ರಶ್ನೆಗಳು ಮತ್ತು ಕಡೆಗೆ ಅತಿಥಿಗಳ ನಾವು ಕೇಳುಗರ ಪ್ರಶ್ನೆಗಳು ಕೂಡ ಇದರಲ್ಲಿ ಒಳಗೊಳ್ಳಬಹುದು. ವಿದ್ಯಾಶಂಕರ್ ಅವರಿಂದ ಈ ಮಾತುಗಳನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಸಾಹಿತ್ಯದ ಹಿನ್ನೆಲೆ ಇದ್ದವರಿಗೆ ರವಿ ಕಾಣದ್ದನ್ನು ಕವಿ ಕಂಡ ಅಂತ ಒಂದು ಮಾತಿದೆ, ಕವಿ ಕಾಣದ್ದನ್ನು ವಿಮರ್ಶಕ ಕಂಡ ಅಂತ ಹೇಳ್ತಾರೆ. ಹಾಗಾಗಿ ಒಬ್ಬ ಚಿತ್ರ ವಿಮರ್ಶಕರಿಂದ ಈ ಚರ್ಚೆಯನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ನಂತರ ಇನ್ನಿಬ್ಬರು ನಿರ್ದೇಶಕರು ಇದ್ದೇ ಇದ್ದಾರೆ. ಪ್ಲೀಸ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ವಿಮರ್ಶಕ ಅಂತ ಹೇಳಿದ್ರು ಆ ಮಾತನ್ನು ಒಪ್ಪಲ್ಲ. ನಾನಿನ್ನು ಸಾಹಿತ್ಯದ ವಿದ್ಯಾರ್ಥಿ ಮತ್ತು ಸಿನಿಮಾದ ವಿದ್ಯಾರ್ಥಿಯಾಗೆ ನಾನು ಒಂದೆರಡು ಮಾತುಗಳನ್ನು ಅಲ್ಲಿ ಹೇಳ್ತೀನಿ. ಸಾಹಿತ್ಯ ಆಸಕ್ತ ಅನ್ನೋದು ಭಾಳ ವರ್ಷಗಳಿಂದ ಸಾಹಿತಿಗಳ ಸಂಬಂಧ ಇದೆ, ಹಾಗೆ ಸಿನಿಮಾದವ್ರ ಸಂಬಂಧ 40-50 ವರ್ಷಗಳಿಂದ ಇದೆ. ಹಾಗಾಗಿ ಇವರು ನನಗೆ ಸುಜಾತ ಮೇಡಮ್ ನನಗೆ 2 ತಿಂಗಳಿಂದ ಫೋನ್ ಮಾಡಿದಾಗ ಅವರು ಈ ಥರ ತೇಜಸ್ವಿ ಮತ್ತು ಸತ್ಯಜಿತ್ ರೇ ಬಗ್ಗೆ ಒಂದು ಸೆಷನ್ ಇಟ್ಕೊಳ್ಬೇಕು ಅಂತ ಯೋಚನೆ ಮಾಡಿದ್ದೀವಿ ಅಂದಾಗ, ಮತ್ತು ಅವ್ರು ಈ ಥರ ಹೇಳಿದಾಗ ನನಗೂ ಇವ್ರು ಹೇಳಿದಾಗ ತುಂಬ ಗಾಬರಿ ಆಯಿತು. ಅಲ್ಲಿ ಕಾಸರವಳ್ಳಿ ಅವರು ಇರ್ತಾರೆ, ಪ್ರಾಕ್ಟೀಷನರ್ಸ್ ನನ್ನ ಜೊತೆಗೆ ಇದ್ದಾರೆ ಅನ್ನೋ ಒಂದು ಧೈರ್ಯದ ಮೇಲೆ ನಾನು ಇಲ್ಲಿ ಬಂದಿದ್ದೀನಿ. ಸೃಜನಶೀಲತೆ ಮತ್ತು
ಅನುಭವ ಲೋಕದ ಬಗ್ಗೆ ಮಾತಾಡುವಾಗ ಇದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ. ಸಾಹಿತ್ಯ ಚರಿತ್ರೆಯಲ್ಲಂತೂ ಬಹಳ ರೀತಿಯ ಅನುಭವ ಯಾವುದು, ಅನುಭವದ ಏನಾಗುತ್ತೆ, ಒಂದು ಸೃಜನಶೀಲವಾಗಿ ಪರಿವರ್ತಿತವಾದಾಗ ಏನಾಗುತ್ತೆ ಅನ್ನೋದು ಬಹಳ ರೀತಿ ಚರ್ಚೆಯಾಗಿದೆ. ಈ ಅನುಭವ ಲೋಕ ಮತ್ತು ಸೃಜನಶೀಲತೆ, ಅನುಭವ ಲೋಕವನ್ನ ಸೃಜನಶೀಲ ವ್ಯಕ್ತಿಗಳು ಹೇಗೆ ಅದನ್ನು ಪರಿಭಾವಿಸ್ತಾರೆ ಮತ್ತು ಹೇಗೆ ಅದನ್ನು ಅಭಿವ್ಯಕ್ತಿಸ್ತಾರೆ ಅನ್ನೋದು ಬಹಳ ಒಂದು ರೀತಿಯಾದ ಗೊಂದಲಕರವಾದ ಚರ್ಚೆಯಲ್ಲೇ ಉಳಿದಿದೆ ಮತ್ತು ಕೆಲವು ರೀತಿಯಲ್ಲಿ ಅದು ನಿರ್ದಿಷ್ಟವಾಗೂ ಕೂಡ ಬಂದಿದೆ. ಈ ಅನುಭವ ಲೋಕ ಅಂದ್ರೆ ಏನು? ಇನ್ಫ್ಯಾಕ್ಟ್ ಕಾರಂತರ ಚೋಮನದುಡಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಅದು ಅನುಭವದ ಲೋಕದ ಒಂದು ಅಭಿವ್ಯಕ್ತಿಗೂ ಮತ್ತೆ ಒಬ್ಬ ವ್ಯಕ್ತಿ ಅದನ್ನ ಅನುಭವಿಸದೆ ಗ್ರಹಿಸಿದ ಅಭಿವ್ಯಕ್ತಿಗೂ ಯಾವ ರೀತಿಯಾದ. ಬಟ್ ನಾನು ಅಷ್ಟು ಆಳಕ್ಕೆ ಹೋಗ್ತೇನೆ. ಅನುಭವ ಅಂದ್ರೆ ಏನು? ಒಬ್ಬ ಮನುಷ್ಯನ ಅನುಭವದ ಒಂದು ಆಯಾಮಗಳೇನು? ಇದನ್ನ ನಾನು 3 ಒಂದು ಪ್ರಮೇಯಗಳಲ್ಲಿ ನಾನು ನೋಡ್ತಾ ಇದ್ದೀನಿ. ಅನುಭವ ಲೋಕದ ಏನು ನಮ್ಗೆ ಅನುಭವ ಅಂತಂದ್ರೆ ಏನಾಗತ್ತೆ? ನಮಗೆ ಒಂದು ರೀತಿಯ ಅನುಭವ ಅನ್ನೋದು ನಮಗೆ ಒಂದು ರೀತಿಯಾದ ನೆನಪಿನ ಒಂದು ಸಂಚಿಕೆ, ಒಂದು ರೀತಿಯಾದ ಅನುಭವ ಅಂತಂದ್ರೆ ನಮ್ಮದು ಒಂದು ನೆನಪಿನ ಲೋಕವನ್ನ ಮತ್ತೆ ಮತ್ತೆ ನಮಗೆ ತರುವಂತದ್ದು. ಆ ನೆನಪಿನೊಳಗೆ ಏನಿರುತ್ತೆ, ನೆನಪಿನೊಳಗೆ ಏನಿರುತ್ತೆ ಅಂದ್ರೆ ಒಂದು ರೀತಿಯಾದ ನಮಗೆ ಭಾವನಾತ್ಮಕವಾದ ಸಂಬಂಧ ಇರುತ್ತೆ ಆ ನೆನಪಿನ ಜೊತೆ. ಭಾವನಾತ್ಮಕ ಸಂಬಂಧ ಹೇಗಿರುತ್ತೆ ಅಂದ್ರೆ ನಾನು ವೈಯಕ್ತಿಕವಾಗೂ ಇರ್ಬೋದು, ಅಥವಾ ಸಾಮಾಜಿಕವಾಗೂ ಇರ್ಬೋದು, ಅಥವಾ ನಮ್ಮ ಒಂದು ರೀತಿ ಆಧ್ಯಾತ್ಮಿಕ ನೆಲೆಯಲ್ಲೂ ಇರ್ಬೋದು. ಅಂದ್ರೆ ಅನುಭವ ನೆನಪಾಗಿ ನೆನಪಿನಲ್ಲಿ ಈ ಆಯಾಮಗಳನ್ನು ಹೊಂದಿದ್ದು ಆಮೇಲೆ ನನಗೆ ಅದ್ರ ಮೂಲಕ ಒಂದು ರೀತಿಯಾದ ಮಾಹಿತಿಯನ್ನು ಕೊಡುತ್ತೆ ಮತ್ತು ಒಂದು ರೀತಿಯ ಜ್ಞಾನವನ್ನು ಕೊಡುತ್ತೆ. ಅಂದ್ರೆ ಅನುಭವದ ಈ 3 ಆಯಾಮಗಳನ್ನು ನಾನು ಗಮನದಲ್ಲಿಟ್ಕೊಂಡು ಇವರಿಬ್ಬರ ಬಗ್ಗೆ ಇವತ್ತು ಒಂಚೂರು ಪೂರ್ವಭಾವಿಯಾಗಿ ಮಾತಾಡ್ತಾ ಇದ್ದೀನಿ. ನೆನಪು, ಭಾವನೆ ಮತ್ತು ಅದರಿಂದ ಉಂಟಾಗುವ ಮಾಹಿತಿ ಮತ್ತು ಜ್ಞಾನ. ಇದು ನನ್ನ ಅನುಭವದಲ್ಲೇ ಎಲ್ಲವೂ ದಕ್ಕುತ್ತಾ, ಅಥವಾ ನನ್ನ ಗಮನಿಸುವಿಕೆಯಿಂದ ಎಲ್ಲ ದಕ್ಕುತ್ತಾ, ಅಥವಾ ನಮ್ಮ ಗ್ರಹಿಕೆಯ ಮೂಲಕ ಇದ್ದಪ್ಪುತ್ತಾ ಅನ್ನೋದು ಬೇರೆ ಬೇರೆ ಚರ್ಚೆ. ಅದು ಕಾರಂತರ ಬಗ್ಗೆ ಆದಾಗ ಇದು ಬೇರೆ ರೀತಿಯಾದ ಚರ್ಚೆ ಆಯಿತು. ಯಾವುದು ಅಥೆಂಟಿಕ್ ಆದ ಅನುಭವ, ಯಾವುದು ಅಥೆಂಟಿಕ್ ಅಲ್ಲದ ಅನುಭವ ಅನ್ನೋ ರೀತಿಯಲ್ಲಿ ಚರ್ಚೆ ಆಯಿತು. ಆದರೆ ನಾನು ಹೇಳ್ತಾ ಇರೋದು ಇದು 3 ಇಟ್ಕೊಂಡು ನೋಡಿದಾಗ ಇವರಿಬ್ಬರ ಇದರೊಳಗೆ ಯಾವ ರೀತಿ ಆಗುತ್ತೆ. ನಮಗೆ ತೇಜಸ್ವಿ ಒಂದು ರೀತಿಯಲ್ಲಿ ಮ್ಯಾನಿಫೆಸ್ಟೋ ಅವರ ಅಬಚೂರ್ಣ ಪೋಸ್ಟ್ ಆಫೀಸ್ ಅಂಕದಲ್ಲಿ ಕೊಟ್ಬಿಟ್ಟಿದ್ದಾರೆ. ಅವರ ಸೃಜನಶೀಲತೆ ಮತ್ತು ಅವರು ಕನ್ನಡದ ಮುಂದಿನ ಎಲ್ಲ ಚೈತನ್ಯ ಶಕ್ತಿಯೂ ಕೂಡ ಇದು 3ರಲ್ಲಿ ಅಡಗಿದೆ ಅಂತ ಅವರು ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ. ಒಂದು ಅವರು ಹೇಳೋದು ತಾತ್ವಿಕತೆ, ಒಂದು ರೀತಿಯಾದ ಲೋಹಿಯಾರ್ ಅವರ ತತ್ವಚಿಂತನೆ, ಕುವೆಂಪು ಅವರ ಕಲಾಸೃಷ್ಟಿ ಮತ್ತು ಶಿವರಾಮ ಕಾರಂತರ ಜೀವನ ದೃಷ್ಟಿ ಮತ್ತು ಪ್ರಯೋಗಶೀಲತೆ ಅಂತ ಅವರು ಸ್ಪಷ್ಟವಾಗಿ ಅವರ ಸೃಜನಶೀಲತೆಯ ಹಿಂದಿರುವ ಪ್ರೇರಣೆಗಳ ಬಗ್ಗೆ ಸ್ಪಷ್ಟವಾಗಿ ಮಾತಾಡ್ತಿದ್ದಾರೆ. ಅವ್ರಿಗಾದ್ರೆ ಸಿನಿಮಾದ ಬಗ್ಗೆ ಅವ್ರಿಗೆ ಆ ರೀತಿಯಾದ ಒಂದು ರೀತಿಯ ಸಿನಿಮಾದ ಬಗ್ಗೆ ಅವ್ರಿಗೆ ಈ ಥರದ ಗಂಭೀರವಾದ ಇದಿರಲಿಲ್ಲ ಅವ್ರಿಗೆ, ಒಂದು ರೀತಿಯಾದ ಪ್ರತಿಕ್ರಿಯಿಸ್ತಾ ಇರಲಿಲ್ಲ ಅವರು ಅದನ್ನು ಒಂಥರ ಕ್ಯಾಶುವಲ್ ಆಗಿ ಅವರು ಇವನ್ ಬರವಣಿಗೆಯಲ್ಲೂ ಕೂಡ ಇದೆ. ಕರ್ವಾಲೋದಲ್ಲಿ ಬರವಣಿಗೆಯಲ್ಲೂ ಇದೆ. ಆಮೇಲೆ ಇವನ್ ಚಿದಂಬರ ರಹಸ್ಯದಲ್ಲಿ ಕೂಡ ಬರೋ ಪಾತ್ರಗಳಲ್ಲಿ ಅವರು ಸಿನಿಮಾವನ್ನು ಒಂದು ರೀತಿಯಾದ ಮನರಂಜನಾ ಮಾಧ್ಯಮವಾಗಿ ಸ್ವೀಕರಿಸುವ ಒಂದು ಕ್ರಮ ಇದೆ ಅವರದ್ದು. ಆದರೆ ಅವರ ಸೃಜನಶೀಲತೆ ಮತ್ತು ಸತ್ಯನಿತ್ರೆಯ ಬಗ್ಗೆ ಮಾತಾಡುವಾಗ ನಾವು ಒಂದು ಗಮನದಲ್ಲಿ ಇಟ್ಟುಕೋಗಿ ಏನು ಅಂತಾರೆ. ಇವತ್ತು ಬೆಳಗ್ಗೆ ಅದು ಚೆನ್ನಾಗಿ ಚರ್ಚೆಯಲ್ಲಿ ಬಂತು. ಇನಾಗ್ರಲ್ ಫಂಕ್ಷನ್ ಹಂಪ ನಾಗರಾಜ್ ಅವರು ಮಾತಾಡಿದ್ರು, ಬರ್ಗೂರ್ ಅವ್ರು ಮಾತಾಡಿದ್ರು, ಶಿವಪ್ರಕಾಶ್ ಮಾತಾಡಿದ್ರು. ಒಂದು ಸ್ಪಷ್ಟವಾದ ಒಂದು ಇದಿತ್ತು, ನನಗೆ ಒಂದು ಗ್ರಹಿಕೆ ಇತ್ತು. ಏನು ಅಂದ್ರೆ ಸಂವಾದ ಅನ್ನೋ ರೀತಿಯಲ್ಲಿ ಭಾರತೀಯ ಭಾಷೆಗಳು ಸಂವಾದ ಮಾಡ್ತಾ ಇತ್ತು. ನಿರಂತರವಾಗಿ ಭಾರತೀಯ ಭಾಷೆಗಳು ಸಂವಾದ ಮಾಡ್ತಾ ಇತ್ತು. ನಿರಂತರವಾಗಿ ಕಲಾವಿದರು ಮತ್ತೆ ನಮ್ಮ ಈ ಮೈಥೊಲಾಜಿಕಲ್ ಕಲ್ಚರಲ್ ಏಕತೆ ಇದೆಯಲ್ಲ ನಮ್ಮಲ್ಲಿ, ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ನಾವು ಏಕತೆ ಅನ್ನುವಾಗ ಇದನ್ನು ಗಂಭೀರವಾಗಿ ಗಮನಿಸಬೇಕು. ಮೈಥಾಲಜಿ ಈ ದೇಶದ ಒಂದು ಏಕತೆಯ ಒಂದು ಲಕ್ಷಣ. ಇವತ್ತು ಗಮಕದಲ್ಲೂ ನಾವು ನೋಡಿದ್ವಿ ಅದನ್ನ. ಈ ಎಲ್ಲ ಈ ಏಕತೆಯ ಈ ಮೈಥಾಲಜಿ ಮತ್ತು ಭಾಷೆ ಒಳಗೆ ಆಗ್ತಾ ಇದ್ದಿದ್ದ ಭಾಷೆಯ ಬೆಳವಣಿಗೆ ಒಂದು ನಿರಂತರವಾದ ಸಂವಾದ ಈ ದೇಶದಲ್ಲಿ ನಡ್ಕೊಂಡ್ ಬಂದಿದೆ. ಈಗಿನ ರೀತಿಯಾದ ಸಂವಾದ ಸಾಧನಗಳು ಇಲ್ಲದೇ ಇದ್ದಾಗಲೂ ಕೂಡ ಒಂದು ಸಂವಹನ ನಡ್ಕೊಂಡ್ ಬಂದಿದೆ. ಆ ದೃಷ್ಟಿಯಿಂದ ನಾವು ತೇಜಸ್ವಿ ಅವರ ಈ ಹಿನ್ನೆಲೆ ಮತ್ತು ಸತ್ಯಜಿತ್ರೆ ಅವರ ಹಿನ್ನೆಲೆಯನ್ನು ಒಂದು ರೀತಿಯ ಸಂವಾದದ ರೀತಿಯಲ್ಲಿ ಗಮನಿಸಬಹುದು. ತೇಜಸ್ವಿ ಆಧುನಿಕ ಚಿಂತನಾ ಕ್ರಮ ಮತ್ತೆ ಆಧುನಿಕ ಸಾಮಾಜಿಕ ಸ್ಥಿತಿಗತಿಗಳು, ಮನುಷ್ಯನ ಸಮಾಜಮುಖಿ ಸಿದ್ಧಾಂತಗಳ ಬಗ್ಗೆ ಅವರು ಹೆಚ್ಚು ಒಲವಿದ್ದವರು. ಸತ್ಯಜಿತ್ರೆ ಅದಕ್ಕೆ ನೀವು ಪ್ಯಾರಲಲ್ ಆಗಿ ನೀವು ನೋಡ್ತಾ ಹೋದ್ರೆ ಒಂದು ರೀತಿಯಾದ ಅಭಿಜಾತ ಪರಂಪರೆಯಲ್ಲಿ ಬೆಳೆದು ಬಂದವರು, ಅಂದ್ರೆ ಕ್ಲಾಸಿಕಲ್ ಟ್ರೆಡಿಷನ್ ಅಂತ ಹೇಳ್ತೀವಿ, ಅದರಿಂದ ಬಂದವರು. ಇವರಿಗೆ ಲೋಹಿಯಾ ತತ್ವ ಸಿದ್ಧಾಂತದ ಒಂದು ರೀತಿಯಾದ ಪ್ರಭೆಯಲ್ಲಿ ತೇಜಸ್ವಿ ಮಾತಾಡ್ತಾ ಇದ್ರೆ, ಸತ್ಯಜಿತ್ರೆ ಅವರು ಬ್ರಹ್ಮ ಸಮಾಜ ಮತ್ತು ರವೀಂದ್ರನಾಥ್ ಠಾಗೂರರ ಸ್ಫೂರ್ತಿಯಿಂದ ಬೆಳೆದು ಬಂದವರು.
ಅವರಿಗೆ ಒಂದು 200 ವರ್ಷದ ಹಿನ್ನೆಲೆಯಿಂದ ಮಾತಾಡ್ತಾ ಬಂದವರು. ಇಬ್ರು ಒಂದು ರೀತಿ ಪ್ರಿವಿಲೇಜ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು. ತೇಜಸ್ವಿ ಅವರಿಗೆ ಕುವೆಂಪು ಹಿನ್ನೆಲೆ ಇತ್ತು, ಸತ್ಯಜಿತ್ ಅವರಿಗೆ ರವೀಂದ್ರನಾಥ್ ಅವರು ಶಾಂತಿನಿಕೇತನದಲ್ಲಿ, ರವೀಂದ್ರನಾಥ್ ಅವರು ಇದ್ದಾಗಲೇ ಅವರು ಶಾಂತಿನಿಕೇತನದಲ್ಲಿ ಇದ್ದವರು ಅಲ್ಲಿ. ಹಾಗೇನೆ ಅವರಿಗೆ ಬ್ರಹ್ಮ ಸಮಾಜದ ತುಂಬಾ ಹತ್ತಿರವಾದ ನಂಟಿತ್ತು. ಹಾಗಾಗಿ ಇಬ್ಬರು ಒಂದು ರೀತಿಯಾದ ಸಂವಾದಕ್ಕೆ ಸರಿಯಾದ 2 ಸ್ಟ್ರೀಮ್ಗಳು ಅಂತ ನಾನು ಹೇಳ್ಬೋದು. ಒಬ್ಬರು ಆಧುನಿಕ ತಾತ್ವಿಕ ಚಿಂತನೆ, ಸಮಾಜವಾದಿ ಚಿಂತನೆಯ ಒಂದು ಪ್ರಭೆಯಲ್ಲಿ ಮಾತಾಡ್ತಾ ಇದ್ದವರು. ಇನ್ನೊಬ್ಬರು ರವೀಂದ್ರನಾಥ್ ಠಾಕೂರ್ ಮತ್ತೆ ಬ್ರಹ್ಮ ಸಮಾಜ ಮತ್ತು ಶಾಸ್ತ್ರೀಯವಾದ ಮತ್ತು ಅಭಿಜಾತ ಪರಂಪರೆಯ ಒಂದು ಕಲಾತ್ಮಕ ಅಭಿವ್ಯಕ್ತಿಯನ್ನ ಬೆಳೆದು ಬಂದವರು. ಇಬ್ಬರು ಯಾವ ರೀತಿ ಜಗತ್ತನ್ನು ನೋಡ್ತಾರೆ. ಇಬ್ಬರು ಸತ್ಯಜಿತ್ ಒಂದ್ ಕಡೆ ಹೇಳ್ತಾರೆ, ನನ್ನ ಮೂಲಭೂತವಾದ ಪ್ರೇರಣೆ ಏನು ಅಂದ್ರೆ ಅಬ್ಸರ್ವೆನ್ಸ್ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ, ಸೋಷಿಯಲ್ ಅಬ್ಸರ್ವೆನ್ಸ್ ಅನ್ನೋ ಪದ ಉಪಯೋಗಿಸ್ತಾರೆ. ತೇಜಸ್ವಿ ಅವರು ಸೋಷಿಯಲ್ ಪಾರ್ಟಿಸಿಪೇಷನ್ ಅಲ್ಲಿ ಇರ್ತಾರೆ. ಅವ್ರ ಎಲ್ಲ ಕೃತಿಗಳು ಕೂಡ ಒಂದು ಕಂಟಿನ್ಯೂಸ್ ಆದ ಒಂದು ಸೋಷಿಯಲ್ ಪಾರ್ಟಿಸಿಪೇಷನ್. ಅದು ತನ್ನ ಸುತ್ತ ನಡೀತಾ ಇರೋದು ಜಗತ್ತಿನ ಸ್ಥಿತಿಗತಿಗಳ ಬಗ್ಗೆ ಅವ್ರು ಮಾಡ್ತಾ ಇರ್ತಾರೆ. ಒಬ್ರು ಸೋಷಿಯಲ್ ಪಾರ್ಟಿಸಿಪೇಷನ್ ಅಂದ್ರೆ ಒಬ್ರು ಸೋಷಿಯಲ್ ಅಬ್ಸರ್ವೆನ್ಸ್. ಒಬ್ರು ಆಧುನಿಕ ತಾತ್ವಿಕ ಚಿಂತನೆಯ ರಾಜಕೀಯ ತಾತ್ವಿಕ ಚಿಂತನೆಗಳ ಬಗ್ಗೆ ಬರ್ತಾರೆ, ಇನ್ನೊಬ್ರು ಅಭಿಜಾತ ನಮ್ಮ ಪಾರಂಪರಿಕ ಚಿಂತನೆಯ ಮೂಲದಿಂದ ಬರ್ತಾರೆ. ಇವರಿಬ್ಬರ ಸಂವಾದವನ್ನ ನಾನು ವೀಕ್ಷಕನಾಗಿ ಪ್ರೇಕ್ಷಕನಾಗಿ ನಾನು ಗಮನಿಸ್ತಾರೆ. ಇಬ್ಬರು ನನಗೆ ಮುಖ್ಯವಾಗ್ತಾರೆ. ಈಗ ಅವರು ಕೃತಿಗಳನ್ನು ಗಿರೀಶ್ ಮಾಡಿದ್ದಾರೆ, ಅದರಿಂದ ಅವರು ಅದನ್ನ ಹೆಚ್ಚು ಮಾತಾಡ್ಬೋದು. ಆದ್ರೆ ಅವರ ಈ 3 ವಿಷಯಗಳು ನಾನು ಮೊದಲೇ ಹೇಳಿದಾಗ ಅವರು ಏನು ಮ್ಯಾನಿಫೆಸ್ಟೋ ಅಂತ ಹೇಳಿದ್ದಾರೆ, ಅವರು ಎಲ್ಲ ಕೃತಿಗಳಲ್ಲೂ ಕಾಣಿಸ್ಬೋದು. ಆಮೇಲೆ ಅವರು ಸೃಜನಶೀಲತೆಯ ಅಂಶಗಳನ್ನ ಅವರು ಯಾವ ರೀತಿ ಅವರ ಇನ್ಸ್ಪಿರೇಷನ್ ಮತ್ತೆ ಅದನ್ನ ಹೇಗೆ ಅವರು ಅಭಿವ್ಯಕ್ತಿಗೊಳ್ತಾರೆ, ಅವರ ಎಲ್ಲ ಪ್ರತಿಯೊಂದು ಸಾಹಿತ್ಯ ಕೃತಿಯಲ್ಲೂ ನಿಮಗೆ ಕಾಣಿಸಿರುತ್ತೆ. ನೀವು ಅವರ ಎಲ್ಲ ಮುಖ್ಯ ಕೃತಿಗಳಲ್ಲೂ ಲೇಖಕ ಇರ್ತಾನೆ, ಒಬ್ಬ ಲೇಖಕ ಇರ್ತಾನೆ. ಆ ಲೇಖಕನ ಅನುಭವ ಲೋಕದ ಬಗ್ಗೆ ಚರ್ಚೆ ಇರುತ್ತೆ. ನೀವು ಇದನ್ನು ನೋಡಿದ್ರೆ ನಿಗೂಢ ಮನುಷ್ಯರು ನಾನು ನೋಡಿದ್ರೆ ಆ ಗೋಪಾಲಯ್ಯ ಎಷ್ಟೊಂದು ಪಾತ್ರಗಳನ್ನ ನಿಭಾಯಿಸಿರ್ತಾನೆ. ಅವನು ಎಷ್ಟೊಂದು ಅನುಭವ ಲೋಕದೊಳಗೆ ಪರಕಾಯ ಪ್ರವೇಶ ಮಾಡಿರ್ತಾನೆ. ಈ ಪದವನ್ನು ಉಪಯೋಗಿಸ್ತಾರೆ, ತೇಜಸ್ವಿ ಅವರೇ ಅದನ್ನು ಉಪಯೋಗಿಸ್ತಾರೆ. ಎಷ್ಟೊಂದು ಪರಕಾಯ ಪ್ರವೇಶ ಮಾಡಿ ಆ ಅನುಭವವನ್ನು ಗಿಟ್ಟಿಸ್ಕೊಂಡು ಈಗ ಒಂದು ಕಡೆ ಒಂದು ಮೂಡಿಗೆರೆಯ ಒಂದು ಕಾಡಿನಲ್ಲಿ ಇದನ್ನು ಸ್ಥಾಪಿತವಾಗಿದ್ದಾನೆ ಅವನು. ಅಷ್ಟು ಅನುಭವಗಳು ಇನ್ನೊಬ್ಬ ಲೇಖಕನ ಜೊತೆ ಅವ್ರು ಸಂವಾದ ಮಾಡುವಾಗ ಹೇಳೋದೇ ಇಲ್ಲ ಅವರು. ಮೊದಲಿಗೆ ಚಿದಂಬರ ರಹಸ್ಯದಲ್ಲಿ ಇನ್ನೊಂದು ವಿಚಿತ್ರ ರೀತಿಯಾದ ಲಿಟರರಿ ಥಿಯರಿಯನ್ನ ತೇಜಸ್ವಿ ಅವರು ಮಾಡ್ತಾರೆ. ಇದರೊಬ್ಬ ಜಯರಾಮ್ ಅಂತ ಅವರು ಲೇಖಕರು, ಅವರು ಸಿನಿಮಾದ ಬಗ್ಗೆ ಆಸಕ್ತಿ ಇರೋ ವ್ಯಕ್ತಿ. ಅವರು ಮಾತಾಡುವಾಗ ಯಾವುದೋ ಒಂದು ಆಗಿ ಹೋದ ಒಂದು ಘಟನೆಯನ್ನ ಕಥೆಯ ಮೂಲಕ ನಿರೂಪಿಸ್ತಾ ಇರ್ತಾರೆ. ಜನ ಅದನ್ನ ನಂಬ್ತಾರೆ. ಇವತ್ತಿನ ನಮ್ಮ ಸ್ಥಿತಿ ಅದೇ ತಾನೆ, ಯಾವುದು ನಿಜವಾದ ಕಥೆ ಯಾವುದು ಕಥೆಯಾಗಿತ್ತು. ಬಟ್ ಸೃಜನಶೀಲವಾದಾಗ ಆ ಕಥೆ ಹೇಗಾಗತ್ತೆ, ಈಗಿನ ಕಾಲದಲ್ಲಿ ಆ ಕಥೆ ಹೇಗೆ ಅದು ನಿರೂಪಗೊಳ್ಳುತ್ತೆ ಅನ್ನೋದನ್ನು ನಾವು ತೇಜಸ್ವಿ ಅವರ ಸಾಹಿತ್ಯವನ್ನು ನೋಡುವಾಗ ಗೊತ್ತಾಗತ್ತೆ ನಮಗೆ. ಆ ಜಯರಾಮ ಒಂದು ಸಾವನ್ನ ಒಂದು ಕಥೆಯಾಗಿ ಕಟ್ತಾನೆ. ಕಥೆಯಾಗಿ ಕಟ್ಟಿದಾಗ ನಿಮ್ಗೆ ಅದು ನಿಜ ಏನೋ ಅಂತ ಅನ್ಸುತ್ತೆ. ಅದು ಬಹಳ ಸುಳ್ಳಿರುತ್ತೆ ಅದರೊಳಗೆ, ನೀವು ಓದುಗರಿಗೆ ಗೊತ್ತಾಗುತ್ತೆ ಅದು. ಆದ್ರೆ ಅದು ಸೃಜನಶೀಲವಾಗಿ ನಮ್ಮ ಕಾಲಕ್ಕೆ ತಕ್ಕಂತೆ ನಮ್ಮ ಅನುಭವ ಲೋಕದಲ್ಲಿ ನಾವು ಇವತ್ತು ಏನ್ ಅನ್ಕೊಂಡಿದ್ದೀವಿ, ಯಾವ್ದು ಇಂಪೀರಿಯಲಿಸ್ಟ್ ಫೋರ್ಸಸ್ ನಮ್ಮನ್ನ ಹೇಗೆ ಆಳ್ತಾ ಇದ್ದಾವೆ ಅನ್ನೋದನ್ನ ಹೇಳಕ್ಕೋಸ್ಕರ ತೇಜಸ್ವಿ ಆ ಕಥೆಯನ್ನು ಅಲ್ಲಿ ಕಟ್ತಾರೆ. ಕಿರುಗೂರಿನ ಗೈಯಾಳಿಗಳಲ್ಲೂ ಅವ್ರು ಕ್ರಿಯೇಟಿವ್ ಇದ್ರ ಬಗ್ಗೆ ಬರೀತಾರೆ. ಅವರು ಕಥೆ ಅಂದ್ರೆ ಏನ್ರಿ, ನಿರಂತರವಾಗಿ ನಡೆಯುವಂತದ್ದು ಅಂದ್ರೆ ಇದ್ರ ಬಗ್ಗೆ ಒಂದು ನಾವು ಚೌಕಟ್ಟು ಹಾಕಿಡೋದು ಅಷ್ಟೇ ನಮ್ಮ ಕೆಲಸ. ಕಥೆಗಾರನ ಕೆಲಸ ಏನು ಅಂತಂದ್ರೆ ನಿರಂತರವಾಗಿ ಅನುಭವ ಲೋಕ ನಾವು ಕೆಲಸ ಮಾಡ್ತಾ ಇರ್ತೀವಿ, ನಡೀತಾ ಇರುತ್ತೆ. ಅದಕ್ಕೆ ನಾವು ಯಾವುದೋ ಒಂದು ಕಾಲದೊಳಗೆ ಒಂದು ಚೌಕಟ್ಟನ್ನು ಹಾಕಿ ಇಡ್ತೀವಿ, ಅದೇ ಕಥೆ ಅಂತ. ನಿರಂತರವಾಗಿ ನಡೀತಾ ಇರೋ ಒಂದು ಅನುಭವ ಲೋಕದೊಳಗೆ ಒಂದು ಚೌಕಟ್ಟು ಹಾಕಿ ಒಂದು ಕಥೆಯನ್ನ ಇಡ್ತೀವಿ ಅಂತ. ಇನ್ನೊಂದು ಇವರಿಬ್ಬರನ್ನು ಒಟ್ಟಿಗೆ ಮಾತಾಡುವಾಗ ನಾನು ಹೇಳ್ಬೇಕಾದ ಏನು ಅಂತಂದ್ರೆ, ಒಂದು ರೀತಿಯಾದ ಸಿನಿಮಾದ ಬಗ್ಗೆ ಅಷ್ಟೇನು ಪ್ರೀತಿ ಇಲ್ಲದೆ ಇದ್ರೂ ಕೂಡ ಸಿನಿಮಾ ನಂತರ ಬಂದ ಲೇಖಕರಲ್ಲಿ ಕೆಲವಾರು ವಿಶಿಷ್ಟವಾದ ಇದಿರುತ್ತೆ. ನಾನು ಇನ್ನೊಂದು ಕಡೆಯಲ್ಲಿ ಹೇಳುವ ಮಾತನ್ನ ಹೇಳ್ತೀನಿ. ಏನು ಅಂತಂದ್ರೆ ವಿವರಗಳನ್ನ ಹೇಗೆ ಜೋಡಿಸೋದು ಅಂತ. ದಟ್ಟವಾದ ವಿವರಗಳು ನಿಮಗೆ ತೇಜಸ್ವಿ ಅವರ ಕಥೆಗಳಲ್ಲಿ ಸಿಗುತ್ತೆ. ನಾನು ಗಿರೀಶ್ ಅವ್ರ ಕಥೆನೇ ಹೇಳ್ತಾ ಇದ್ದೆ. ಆರ್ಟ್ ಡೈರೆಕ್ಟರ್ ಮಾಡಬಹುದಾದ ಸಿನಿಮಾದಲ್ಲಿ ಆರ್ಟ್ ಡೈರೆಕ್ಟರ್ ಏನ್ ಕೆಲಸ ಮಾಡ್ತಾನೆ ಅದು ಲೇಖಕರೇ ಮಾಡ್ಬಿಟ್ಟಾಗ ಅದಕ್ಕೆ ಬೇರೆ ರೀತಿಯಾದ ಒಂದಿರುತ್ತೆ. ಏನು ಆ ವಿಷಯದ ಬಗ್ಗೆ ಮಾತಾಡ್ತಾರೆ. ಅವ್ರಿಗೆ ಟ್ಯಾಗೂರಲ್ಲಿ ಸಿಕ್ಕೋದಿಲ್ಲ ಅವರಿಗೆ ವಿವರಗಳು, ದಟ್ಟವಾದ ವಿವರಗಳು ಸಿನಿಮಾ ಮಾಡೋದಕ್ಕೆ. ಅದೇ ವಿಭೂತಿ ಭೂಷಣ್ ಭಟ್ಟಾಚಾರ್ಯ ಅವರ ಪದೇ ಪಾಂಚಾಲಿ ಮಾಡಿದಾಗ ಆ ಕಾದಂಬರಿಯೊಳಗೆ ಎಲ್ಲ ವಿವರಗಳು ಅವ್ರಿಗೆ ಸಿಕ್ಕೋಗುತ್ತೆ. ಟ್ಯಾಗೂರ್ನ ಅವ್ರು ಸಿನಿಮಾ ಮಾಡುವಾಗ ಅವ್ರಿಗೆ ಸಿಕ್ಕಲ್ಲ, ನಾನೇ ಸೃಷ್ಟಿಸ್ಕೋಬೇಕು. ಗಿರೀಶ್ ಅವರಿಗೆ ಕೇಳಿದ್ರು, ಹೌದು ನಮ್ಮದೇ ಕೆಲಸ ಅದು, ಸೃಜನಶೀಲ ಮಾಡೋರು ನಮ್ಮ ವಿವರಗಳನ್ನ ನಾವೇ ಸೃಷ್ಟಿಸ್ಕೋಬೇಕು ಅಂತ. ಅದು ನಿಜ.
ಹೀಗಾಗಿ ನನಗೆ ಈ ಈ ಮೊದಲಿದು ಕೊಟ್ಟಾಗ ನಾನು ಏನು ಮಾತಾಡೋದು ಅಂತ ಗೊತ್ತಾಗಿಲ್ಲ. ಬಟ್ ಇದು ಒಳಗಡೆ ಹೋಗ್ತಾ ಹೋಗ್ತಾ ನೋಡಿ, ಸಂವಾದಕ್ಕೆ ತುಂಬಾ ಮುಖ್ಯವಾದದ್ದು. ಒಬ್ಬ ಲೇಖಕ, ಸೃಜನಶೀಲ ಲೇಖಕ ಒಂದು ಜಗತ್ತನ್ನ ಯಾವ ರೀತಿ ಗ್ರಹಿಸ್ತಾನೆ, ಇನ್ನೊಬ್ಬ ಸೃಜನಶೀಲ ಲೇಖಕ ಇನ್ನೊಂದು ಮಾಧ್ಯಮದಲ್ಲಿ ಕೆಲಸ ಮಾಡೋದು ಅವನೇನನ್ನ ಗ್ರಹಿಸ್ತಾನೆ ಅಂತ. ಇದನ್ನ ಐ ಥಿಂಕ್ ನಾನು 5-6 ನಿಮಿಷ ಮುಗಿಸಿದ್ದೀನಿ. ಒಂದೇ ಒಂದು ಮಾತನ್ನು ಹೇಳಿ ಮುಗಿಸ್ಬಿಡ್ತೀನಿ. ಬೆಳಗ್ಗೆ ಇದೊಂದು ಚರ್ಚೆ ಆಯಿತು, ಧ್ವನಿ ಕೇಳಿಸ್ತಾ ಇಲ್ಲ ನಮಗೆ, ಭಾಷೆಯಲ್ಲಿ ವಿರೂಪಗೊಳ್ತಾ ಇದೆ ಇವತ್ತು, ಯಾಕೆ ಅನ್ನೋದಕ್ಕೆ ತುಂಬಾ ಮುಖ್ಯವಾಗಿ ನಾವು ಈಗ ಇದು 25 ವರ್ಷಗಳಿಂದ ಆಗ್ತಾ ಇರೋದು ಹೆಚ್ಚು. ಇದಕ್ಕೆ ಮುಖ್ಯವಾದ ಕಾರಣ ಇವತ್ತು ನಮ್ಮ ಕಿವಿ ಅಷ್ಟು ಮುಖ್ಯವಾಗಿಲ್ಲ, ಇವತ್ತು ನಮ್ಮ ಮಾತು ಅಷ್ಟು ಮುಖ್ಯವಾಗಿಲ್ಲ, ಇವತ್ತು ನಾವು ಏನ್ ನೋಡ್ತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯವಾಗ್ತಾ ಇದೆ. ವಿ ಆರ್ ಎಂಟರ್ಡ್ ಇಂಟು ಎ ವಿಜುವಲ್ ಈಕೋಸ್ಟ್ರಕ್ಚರ್ ಬಂದಿದ್ವಿ ನಾವು ಇವತ್ತು. ಅಂದ್ರೆ ನಮ್ಮ ಇವತ್ತು ಪರಿಸರದಲ್ಲಿ ತುಂಬಾ ಪ್ರಭಾವ ಬೀರ್ತಾ ಇರೋದು ಜನಗಳ ಮೇಲೆ ದೃಶ್ಯ ಮಾಧ್ಯಮಗಳು. ನಾವು ದೃಶ್ಯ ಮಾಧ್ಯಮವನ್ನ ಇವತ್ತು ನಾವು ನಮ್ಮ ಶೈಕ್ಷಣಿಕ ಇದರೊಳಗಾಗ್ಲಿ ಅಥವಾ ನಮ್ಮ ಮಕ್ಕಳಿಗೆ ಆಗಲಿ ನಾವು ತಲುಪಿಸದೆ ಹೋದ್ರೆ, ದೃಶ್ಯ ಮಾಧ್ಯಮದ ನಿಜವಾದ ಶಕ್ತಿ ಮತ್ತು ಲಕ್ಷಣಗಳನ್ನು ನಾವು ತಲುಪಿಸದೆ ಹೋದ್ರೆ ನಾವು ಭಾಷೆಯಿಂದ ಕೂಡ ದೂರ ಹೋಗ್ತಾ ಹೋಗ್ತೀವಿ. ನಮ್ಮ ನೈತಿಕ ನುಡಿ ಅಂತ ಒಂದು ಪದವನ್ನು ಉಪಯೋಗಿಸಿದ್ರು ಇವತ್ತು ಬರಗು ರಾಮಚಂದ್ರ ಅವರು. ಈ ನೈತಿಕ ನುಡಿಯಿಂದ ಬಹಳ ದೂರ ಹೋಗ್ತೀವಿ. ಯಾಕಂದ್ರೆ ನೈತಿಕತೆ ಭಾಷೆಗೆ ಇದ್ದಿದ್ದು ಒಂದು ರೀತಿಯಾದ ಡಿವೈನ್ ಆದ ಕ್ವಾಲಿಟಿ. ವರ್ಡ್ ಅನ್ನೋದೇ ಒಂದು ಡಿವೈನ್ ಆದ ಪದ ಜಗತ್ತಿನಲ್ಲಿ. ಆ ವರ್ಡ್ಗೆ ಇದ್ದ ಒಂದು ನೈತಿಕ ಆಯಾಮ ಇವತ್ತು ಯಾಕೆ ಹೋಗ್ತಾ ಇದೆ ಅಂತಂದ್ರೆ, ನುಡಿಯಿಂದ ಆಚೆಗೆ ದೃಶ್ಯ ಮಾಧ್ಯಮಕ್ಕೆ, ಕಿವಿಯಿಂದ ಜಾಸ್ತಿ ನಮ್ಮ ಇವತ್ತಿನ ಎಲ್ಲ ಸೆನ್ಸಸ್ ಅಂತ ಏನ್ ಹೇಳ್ತೀವಿ, ಇದು ದೃಶ್ಯ ಮಾಧ್ಯಮಕ್ಕೆ ಅಂಟ್ಕೋತಾ ಇದೆ ಇವತ್ತು. ನೀವು ಅದಕ್ಕೆ ಇವತ್ತು ಟೆಲಿಫೋನ್ ಆಗ್ಬೋದು, ನಿಮ್ಮ ಮೊಬೈಲ್ ಫೋನ್ ಆಗ್ಬೋದು, ಅಥವಾ ನೀವು ಫೇಸ್ಬುಕ್ ಅಲ್ಲಿ ಇರ್ಬೋದು, ಅಥವಾ ಯಾವುದ್ರಲ್ಲೇ ನೋಡಿ ಹೆಚ್ಚಿನ ಸಮಯ ಇವತ್ತು ನಾವೆಲ್ಲರೂ ಕೂಡ ಇವನ್ ಸೀನಿಯರ್ ಸಿಟಿಸನ್ಸ್ ಕೂಡ ಹೆಚ್ಚಿನ ಸಮಯ ನಾವು ಕಳ್ತಾ ಇರೋದು ಭಾಷೆಯ ಜೊತೆಗೆ ಅಲ್ಲ, ದೃಶ್ಯಗಳ ಜೊತೆ. ಇದನ್ನ ನಾವು ಗಂಭೀರವಾಗಿ ಯೋಚನೆ ಮಾಡದೆ ಹೋದ್ರೆ ನಾವು ಈ ರೀತಿ ಭಾಷೆಯ ವೈವಿಧ್ಯತೆ ಮತ್ತು ಭಾಷೆಯ ಈ ರೀತಿಯ ಶಕ್ತಿ ಏನಿತ್ತು, ನಾವು ತೇಜಸ್ವಿಯ ಕಥೆ ಬಗ್ಗೆ ಆಗ್ಬೋದು, ಎಲ್ಲ ಲೇಖಕರ ಕಥೆಗಳಾಗ್ಬೋದು, ಅಥವಾ ಸತ್ಯಜಿತ್ ರೇ ಅವರೇ ಮಾಡ್ತಾ ಇರೋ ವಿಶಿಷ್ಟವಾದ ಮಾಡಿರುವಂತಹ ಕೆಲಸಗಳಾಗ್ಬೋದು, ಈ ವ್ಯತ್ಯಾಸಗಳು ನಮಗೆ ಗೊತ್ತಾಗದೆ ಹೋದ್ರೆ ಭಾಷೆಯ ನೈತಿಕತೆ ಮತ್ತು ದೃಶ್ಯ ಮಾಧ್ಯಮ ಸೃಷ್ಟಿಸುತ್ತಿರುವ ವ್ಯಾಲ್ಯೂ ನ್ಯೂಟ್ರಲ್, ಅದು ತುಂಬಾ ಮುಖ್ಯವಾದ ನಿರ್ದೇಶಕರು ಅದನ್ನು ಮಾಡ್ತಾ ಇರ್ತಾರೆ. ವ್ಯಾಲ್ಯೂ ನ್ಯೂಟ್ರಲ್ ಅಲ್ಲ, ಅವರು ವೆರಿ ಕ್ಲಿಯರ್, ಅವ್ರಿಗೆ ಒಂದು ಎಥಿಕಲ್ ಪೊಸಿಷನ್ ಇರುತ್ತೆ. ಆದ್ರೆ ಹೆಚ್ಚಿನ ದೃಶ್ಯಗಳು ನಾವು ಇವತ್ತು ನೋಡ್ತಾ ಇರೋದು ವ್ಯಾಲ್ಯೂ ನ್ಯೂಟ್ರಲ್. ಅದು ಅದಕ್ಕೆ ಒಂದು ರೀತಿಯಾದ ಈ ನೈತಿಕತೆಯ ಹಂಗೆ ಇಲ್ಲದಂಗೆ ಬರ್ತಾ ಇರುತ್ತೆ. ಅದು ನೀವು ಏನ್ ಬೇಕಾದ್ರೂ ಒಂದು ಕ್ಯಾಮ್ರಾ ಇಟ್ಬಿಟ್ರೆ ಅದು ಕಾಣಿಸ್ಕೊಳ್ತಾ ಇರುತ್ತೆ, ಮುಂದೆ ಬರ್ತಾ ಇರುತ್ತೆ. ಅದಕ್ಕೆ ವ್ಯಾಲ್ಯೂ ನ್ಯೂಟ್ರಲ್. ಅದು ನಮ್ಗೆ ಈ ವ್ಯತ್ಯಾಸಗಳು ಗೊತ್ತಾಗದೆ ಹೋದ್ರೆ ನಾವು ತೇಜಸ್ವಿಯನ್ನು ಕಳ್ಕೊತೀವಿ, ಸತ್ಯಜಿತ್ ರೇ ಅವರನ್ನು ಕಳ್ಕೊತೀವಿ. ಇಷ್ಟು ಹೇಳಿ ನನ್ನ ಮೊದಲು ಮಾತು ಮುಗಿಸಿ. ಥ್ಯಾಂಕ್ ಯು ಸರ್. ಸತ್ಯಜಿತ್ ರೇ ಮತ್ತು ತೇಜಸ್ವಿ ಅವರ ವ್ಯಕ್ತಿತ್ವಗಳನ್ನು ನೋಡಿದ್ರೆ, ಅವರ ವರ್ಕ್ಸ್ ಅಥವಾ ಅವರ ಕೆಲಸಗಳನ್ನ ನೋಡಿದ್ರೆ ಬಹಳ ಸಮಾನತೆ ಇದೆ. ಈ ಸರ್ ಹೇಳಿದ್ರು, ಇಬ್ರು ಅನುಕೂಲಸ್ಥ ಕುಟುಂಬದಲ್ಲಿ ಬಂದವರು, ಅಫ್ಕೋರ್ಸ್ ಪ್ರಿವಿಲೇಜ್, ಅಫ್ಕೋರ್ಸ್. ಅಷ್ಟೇ ಅಲ್ಲ, ಇನ್ನು ಎಷ್ಟೊಂದು ಅಂಶಗಳು ಅವರಲ್ಲಿ ಸಮಾನತೆ ಇದೆ ಅಂದ್ರೆ, ಈ ಸತ್ಯಜಿತ್ ರೇ ಅವರು ಚಿತ್ರಕಾರ, ನಿರ್ದೇಶಕ, ಲೇಖಕ, ಕ್ಯಾಲಿಗ್ರಫಿ ಮಾಡಿದವರು, ಸಂಗೀತ ನಿರ್ದೇಶನ ಮಾಡಿದವರು. 29 ಸಿನಿಮಾಗಳಲ್ಲಿ ಆರಂಭದ 4 ಸಿನಿಮಾಗಳಿಗೆ ಮಾತ್ರ ಬೇರೆಯವರು ಸಂಗೀತ ನಿರ್ದೇಶನ ಮಾಡಿದವರು. ಆಮೇಲೆ ಅವರೇ ಸ್ವತಃ ಸಂಗೀತ ನಿರ್ದೇಶನ ಮಾಡ್ತಾರೆ. ಕಥೆಗಾರ, ಗೀತ ರಚನೆಕಾರ, ಇದೆಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾರೆ. ತೇಜಸ್ವಿ ಕೂಡ ಒಂದು ಕಡೆಯಿಂದ ಪ್ರಕಾಶಕ. ಅವರು ಮೊದಲು ಅವರ ವೃತ್ತಿ ಆರಂಭ ಆಗೋದು ಪ್ರಕಾಶಕ, ಲಹರಿ ಪತ್ರಿಕೆಯಿಂದ. ಆಮೇಲೆ ಕಥೆಗಾರ, ವಿಮರ್ಶಕ, ಸಂಗೀತದಲ್ಲಿ ಆಸಕ್ತಿ ಇತ್ತು. ಅವರ ಅಣ್ಣನ ನೆನಪು ಓದ್ದವರಿಗೆ ಅವರ ಮತ್ತು ಶಾಮಣ್ಣ ಅವರ ಸಂಗೀತದ ಪ್ರಯೋಗಗಳು, ಅವರು ಸರೋದನ್ನ ತನಗೆ ಬಹಳ ಖುಷಿಯಾದಾಗ ನುಡಿಸ್ಕೊಳ್ಳೋಷ್ಟು ಆ ಸಂಗೀತ ಗೊತ್ತಿತ್ತು ಅನ್ನೋದು ಬಹುಶಃ ರಾಜೇಶ್ವರಿ ಅವರ ಪುಸ್ತಕ ಓದಿದ ಮೇಲೆ ನಮಗೆ ಗೊತ್ತಾಗುತ್ತೆ. ವಾಗ್ಲೂ ಅವರಿಗೆ ವನ್ಯಜೀವಿ ಛಾಯಾಗ್ರಹಣ, ಪ್ರಕಾಶಕ, ಪತ್ರಕರ್ತ, ಅನುವಾದಕ, ಕಾದಂಬರಿಕಾರ, ಪರಿಸರ ಬರಹಗಾರ, ಕೃಷಿಕ, ಈ ಎಲ್ಲ ಬಹು ಆಯಾಮಗಳ ಪ್ರಯೋಗಗಳಿದಾವಲ್ಲ, ಅದು ಈ ಎರಡೂ ವ್ಯಕ್ತಿತ್ವಗಳಿಗೆ ಒಂದು ಬಹುಶ್ರುತತೆಯನ್ನು ತಂದುಕೊಟ್ಟಿದೆ. ಕಾಸರವಳ್ಳಿ ಸರ್ಗೆ ನಾನು ಕೇಳುವಾಗ, ಕಾಸರವಳ್ಳಿ ಸರ್ ಒಬ್ಬರು ನಿರ್ದೇಶಕರಾಗಿ ಅವರು ಈ ಇಬ್ಬರಿಗೂ ಹೇಗೆ ಕನೆಕ್ಟ್ ಆಗ್ತಾರೆ ಅಂತ ಅಂದ್ರೆ, ಒಬ್ಬ ಇಂಡಿಯಾದಲ್ಲಿ ಒಬ್ಬ ಸಿನಿಮಾ ನಿರ್ದೇಶಕನಾದವನು ಸತ್ಯಜಿತ್ ರೇ ಅವರ ಸಿನಿಮಾಗಳ ಇನ್ಫ್ಲೂಯೆನ್ಸ್ ಇಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎರಡನೇದು, ತಬರನ ಕಥೆ ಅನ್ನುವ ತೇಜಸ್ವಿ ಅವರ ಕಥೆಯನ್ನ ಸ್ವತಃ ಸಿನಿಮಾ ಮಾಡಿದ ನಿರ್ದೇಶಕರು ಕೂಡ ಅವರು. ಹಾಗಾಗಿ ಅವ್ರ ಜೊತೆಗೆ ಒಡನಾಟ ಕೂಡ ಇದೆ. ಅವರ ಬಿಂಬ ಮತ್ತು ಬಿಂಬನ ಅನ್ನೋ ಪುಸ್ತಕ ಓದ್ತಾ ಅದನ್ನು ಹೇಗೆ ಒಂದು ಸಣ್ಣ ಕಥೆಯನ್ನ 3 ಗಂಟೆ ಅವಧಿಗೆ ಮೊದಲು ಶೂಟ್ ಮಾಡ್ತಾರೆ,
ಅದು ಹೇಗೆ ವಿಸ್ತರಿಸ್ಕೊಂಡ್ವಿ ಅನ್ನೋದನ್ನೆಲ್ಲ ಹೇಳ್ತಾರೆ. ಬಹಳ ಇಂಟ್ರೆಸ್ಟಿಂಗ್ ಅದು. ಹಾಗಾಗಿ ಅವರ ಮಾತುಗಳಿಗಾಗಿ ನಿರೀಕ್ಷೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಾನು ಮಲೆನಾಡಿಂದ ಬಂದವನು. ಮಲೆನಾಡಲ್ಲಿ ಒಂದು ಮಾತಿದೆ, ಯಾರು ಒಂದು ಗಂಟೆಗೆ ಮನೆಗೆ ಬಂದಲ್ಲಪ್ಪ ಅನ್ನ ಕಂಡಕ್ರ ಅಂತ. ಹಾಗೆ ಈಗ ನಾವೆಲ್ಲ ನಿಮಗೆ ಅನ್ನ ಕಂಡಕ್ರು, ಇದು ಊಟದ ಸಮಯ, ನಾವು ಹೊಟ್ಟೆಗೆ ಅನ್ನ ಕೊಡದೆ ಏನೋ ಬೇರೆ ವಿಷಯ ಮಾತಾಡ್ತಾ ಇರ್ತೀವಿ. ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳ್ತಾರೆ. 6 ನಿಮಿಷಕ್ಕೆ ಮುಗಿಸಿ ಅಂತ ಅಂತಾರೆ ಲೋಕೇಶ್ ಅವರು. ನಾನು ಹೇಳಿದೆ, ನನಗೆ ಸತ್ಯಜಿತ್ರೆ ಮತ್ತು ಪೂರ್ಣಚಂದ್ರ ತೇಜಸ್ವಿ ಮತ್ತು ಸತ್ಯಜಿತ್ರೆ ಅಂತಿದ್ದಾಗ ನನಗೆ ಸತ್ಯಜಿತ್ರೆ ಬಗ್ಗೆ ಮಾತಾಡೋಕೆ ಹೇಳಿದ್ರು. ನಾನು ಹೇಳಿದೆ, ಸತ್ಯಜಿತ್ರೆ ಬಗ್ಗೆ 6 ನಿಮಿಷದೆಲ್ಲ ಮಾತಾಡೋಕ್ಕಾಗಲ್ಲ, ನಾನು ಮಾತಾಡೋದಿಲ್ಲ 6 ಗಂಟೆನೋ 6 ದಿವಸನೋ ಬೇಕಾದ್ರೆ ಮಾತಾಡ್ತೇನೆ, 6 ನಿಮಿಷದೆಲ್ಲ ಆಗೋದಿಲ್ಲ. ಸೂಕ್ಷ್ಮವಾಗಿ ಕೆಲವು ಸತ್ಯಜಿತ್ರೆ ಅವರ ಶ್ರೇಷ್ಠತೆ ಎಲ್ಲಿತ್ತು, ಅಥವಾ ಶ್ರೇಷ್ಠತೆ ಅನ್ನೋ ಶಬ್ದ ಬಳಸೋದಕ್ಕೆ ಹೇಳಲ್ಲ, ಅವರ ಕ್ರಿಯಾಶೀಲತೆ ಅಥವಾ ಸೃಜನಶೀಲತೆಯ ಮೂಲಗಳು ಯಾವುದು, ಅವು ಎಷ್ಟರ ಮಟ್ಟಿಗೆ ನಮಗೆ ಮುಖ್ಯವಾಗ್ತದೆ ಅನ್ನೋದನ್ನು ಕೆಲವು ವಿಷಯ ಹೇಳ್ತೇನೆ. ಅದು ಹೇಳ್ತೇನೆ, ಅದು ಮತ್ತು ತೇಜಸ್ವಿಯವರ ನಡುವೆ ಯಾವ ರೀತಿಯ ಇದನ್ನು ಅನುಸಂಧಾನ ನೋಡ್ಕೋಬಹುದು. ನಾವಲ್ಲಿ ಅನುಭವ ಲೋಕ ಅಂತ ಕರಿತೀರ ಸಿನಿಮಾವನ್ನ. ಎಲ್ಲ ಕಲೆಗಳು ಅನುಭವ ಲೋಕದಿಂದಲೇ ನಾವು ಮೂಲ ಸೆಲೆಗಳನ್ನು ಹುಡುಕ್ತಾ ಹೋಗ್ತೇವೆ. ಆದರೆ ತಪ್ಪು ಗ್ರಹಿಕೆ ಅನ್ನೋದು ಅನುಭವ ಲೋಕನೇ ಕೃತಿಯನ್ನು ದಟ್ಟ ಮಾಡುತ್ತೆ ಅಲ್ಲ. ಅನುಭವ ಬರೀ ಅನುಭವ ಲೋಕದಿಂದ ಆ ಕ್ರಿಯಾಶೀಲತೆ ಬಂದಿದ್ರೆ, ಸೃಜನಶೀಲತೆ ಬಂದಿದ್ರೆ, ನಮಗೆಲ್ಲರೂ ಎಲ್ಲ ರೀತಿಯ ಬೇರೆ ಬೇರೆ ಥರದ ಅನುಭವಗಳಾಗಿದೆ. ನಾವೆಲ್ಲರೂ ಸೃಜನಶೀಲ ಆಗಬೇಕಿತ್ತು. ಅದು ಯಾಕೆ ಆಗ್ತಿಲ್ಲ ಅಂದರೆ ಕಾರಣಗಳೇನು ಅಂತಂದರೆ, ಆ ವ್ಯಕ್ತಿ ಯಾರು ಆ ಮಾಧ್ಯಮವನ್ನು ದುಡಿಸ್ಕೊಳ್ತಾ ಇರ್ತಾನೋ ಆ ವ್ಯಕ್ತಿಯ ಲೋಕಗ್ರಹಿಕೆ, ವಿಶ್ಲೇಷಣಾ ಶಕ್ತಿ, ಕಂಡದ್ದನ್ನು ವಿಶ್ಲೇಷಿಸುವ ಶಕ್ತಿ, ಹೋಲಿಸ್ಟಿಕ್ ಆಗಿ ಇಡೀ ಇದನ್ನು ನೋಡೋದು, ಕೇವಲ ಆಂಶಿಕವಾಗಿ ನೋಡೋದಲ್ಲ, ಹೋಲಿಸ್ಟಿಕ್ ಆಗಿ ನೋಡೋದು, ಮತ್ತು ಅದನ್ನು ಉಳಿದವರ ಅನುಭವಕ್ಕೆ ಬರುವ ರೀತಿಯಲ್ಲಿ ಕಟ್ಟೋದಿದೆಯಲ್ಲ, ಇದರಿಂದಾಗಿ ಅವರು ನಮಗಿಂತ ಬಹಳ ಭಿನ್ನವಾಗಿ ಉಳಿತಾರೆ. ಹಾಗಾಗಿ ಅವರು ಸ್ವಲ್ಪ ನಿಜವಾದ ರೀತಿಯಲ್ಲಿ ಅವರು ಇದಾಗ್ತಾರೆ, ಕ್ರಿಯಾಶೀಲರಾಗಿರ್ತಾರೆ. ಅನುಭವ ಒಂದೇ ಸಾಮಗ್ರಿ ಆಗುತ್ತೆ ಅನ್ನೋದು ನನಗೆ ಯಾಕೋ ಅದು ಒಪ್ಪಿಗೆ ಆಗ್ತಾ ಇದೆ. ಬಹಳ ಒಳ್ಳೆಯ ಉದಾಹರಣೆ ಅದರಲ್ಲಿ ಸಿಕ್ಕೋದು ಸತ್ಯಜಿತ್ರೆ ಅವರಲ್ಲಿ. ಹುಟ್ಟಿದ ಆರಭ್ಯ ಒಂದು ಒಳ್ಳೆಯ ಅವರನ್ನು ಅನುಕೂಲಸ್ಥ ಅಂತ ಕರೆಯಲ್ಲ, ಎಲ್ಲ ರೀತಿಯಲ್ಲೂ ಅಡ್ವಾಂಟೇಜ್ ಇದ್ದಂತಹ ಒಂದು ಕುಟುಂಬದಲ್ಲಿ ಬೆಳೆದಿದ್ರು. ಸಾಮಾನ್ಯ ಜನರಿಗೆ ಅವರು ಬೆರೆಯುವಿಕೆಯು ಬಹಳ ಕಮ್ಮಿ ಇತ್ತು. ಭಾರತೀಯ ಸ್ಥಿತಿಗತಿಯ ಇದು ಇರಲೇ ಇಲ್ಲ. ಅಂಥವರು ಒಂದು ಪಥೇರ್ ಪಾಂಚಾಲಿ ಅಂತ ಅದ್ಭುತವಾದ ಗ್ರಹಿಕೆ ನನ್ನ ಕಲೆ ಅಂತ ಹೇಳಲ್ಲ, ಗ್ರಹಿಕೆ ಇರುವಂಥ ಸಿನಿಮಾ ಮಾಡ್ತಾರೆ ಅಂತಂದರೆ ಅದು ಏನು ಸಾಧ್ಯವಾಗುತ್ತೆ? ಒಂದು ಲೇಖನದಲ್ಲಿ ಬರೀತಾರೆ, ನಾನು ಒಂದು ಹಳ್ಳಿಯನ್ನು ನೋಡಿದ್ದೆ ಪಥೇರ್ ಪಾಂಚಾಲಿಯ ಲೊಕೇಶನ್ ಸ್ಕೌಟಿಂಗ್ ಹೋದಾಗ ಅಂತ. ಅಂದರೆ ನಾವೆಲ್ಲರೂ ಹಳ್ಳಿಯಲ್ಲೇ ಹುಟ್ಟಿದ್ದೀವಿ, ಅದು ಯಾಕೆ ನಮಗೆ ಸಾಧ್ಯವಾಗಲ್ಲ, ಅವ್ರಿಗೆ ಯಾಕೆ ಸಾಧ್ಯವಾಯಿತು ಅನ್ಬೇಕಾದ್ರೆ ಬೇರೆ ಬೇರೆ ಕಾರಣಗಳು ಇದೆ. ಇಲ್ಲಿ ಸಿನಿಮಾ ಇದೆಯಲ್ಲ, ಸಿನಿಮಾ ಬೇಸಿಕಲಿ ಪರ್ಫಾರ್ಮಿಂಗ್ ಆರ್ಟ್. ನೀವು ಕಟ್ಟುವ ಬಿಂಬಗಳಿದೆಯಲ್ಲ, ಅದು ನಿಮಗೆ ಅನುರಣಿಸಬೇಕು ನೋಡುಗನೊಂದಿಗೆ. ಹಾಗೆ ಅನುರಣಿಸ್ಬೇಕಾದ್ರೆ ಅವನು ಎಷ್ಟರ ಮಟ್ಟಿಗೆ ಅವನ ಇದು ಮುಖ್ಯವೋ ಅಷ್ಟರ ಮಟ್ಟಿಗೆ ಕಟ್ಟುವ ಕ್ರಮವೂ ಮುಖ್ಯ ಆಗ್ತಾ ಹೋಗುತ್ತೆ, ಹೇಳುವ ಕ್ರಮವೂ ಮುಖ್ಯ ಆಗ್ತಾ ಹೋಗುತ್ತೆ. ಕೇವಲ ಅನುಭವ ಒಂದೇ ಸಾಮಗ್ರಿ ಆಗೋದಿಲ್ಲ. ಇದನ್ನು ಅನಂತಮೂರ್ತಿಯವರು ತುಂಬ ಇಂಟ್ರೆಸ್ಟಿಂಗ್ ಒಂದು ಆರ್ಟಿಕಲ್ನಲ್ಲಿ ಬರೀತಾರೆ, ಕಾರಂತರ ಅಥೆಂಟಿಕ್ ಪ್ರಪಂಚ. ಅವರಲ್ಲಿ ಅಥೆಂಟಿಸಿಟಿ ಇಸ್ ನಾಟ್ ಓನ್ಲಿ ನಾಟ್ ದ ಡಿಸೈಡಿಂಗ್ ಫ್ಯಾಕ್ಟರ್ ಅಂತ. ಅಥೆಂಟಿಸಿಟಿಯನ್ನು ನೀವು ಒಂದು ಆರ್ಟಿಸ್ಟಿಕ್ ಎಕ್ಸ್ಪ್ರೆಷನ್ ಕನ್ವರ್ಟ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಕಾರಂತರಿಗೆ ಆ ಕ್ವಾಲಿಟಿ ಇತ್ತು, ಹಾಗಾಗಿ ಅವರಿಗೆ ಅನುಭವವೂ ಇತ್ತು, ಅದನ್ನು ಗ್ರಹಿಸುವ ವಿಶ್ಲೇಷಿಸುವ ಶಕ್ತಿಯೂ ಇತ್ತು, ಹಾಗಾಗಿ ಅವರಿಗೆ ಅದನ್ನು ಕಲೆಯಲ್ಲಿ ಹೇಳುವ ಶಕ್ತಿಯೂ ಇತ್ತು. ನಮ್ಮ ಸತ್ಯಜಿತ್ರೆ ಅವರು ಅನುಭವ ಮತ್ತು ಅದನ್ನು ಶೋಧಿಸುವ ಗುಣ ಮತ್ತು ಅದನ್ನು ಗ್ರಹಿಸುವ ಶಕ್ತಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗ್ತದೆ. ನಾವು ತುಂಬ ಜನ ತಪ್ಪು ಗ್ರಹಿಕೆ ಅಂತ ವಿದ್ಯಾಶಂಕರ್ ಭಾಳ ಚೆನ್ನಾಗಿ ಹೇಳಿದರು.
ನಮಗೆ ವಿಜುವಲ್ಸನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಾಮರ್ಥ್ಯ ಕೂಡ ಇಲ್ಲ ಅಂತ. ವಿಜುವಲ್ಸನ್ನು ಆ ರೀತಿಯಲ್ಲಿ ನಾವು ಏನಂದ್ರೆ ವಲ್ಗರೈಸ್ ಮಾಡಿದ್ದೀವಿ. ವಲ್ಗರೈಸ್ ಅಂತಂದರೆ ಭಾಳ ಬ್ರಾಡ್ ಶಬ್ದದಲ್ಲಿ. ರೇ ಅವರ ಬಿಂಬನ ಶಕ್ತಿಯ ಬಗ್ಗೆ ಹೇಳುವ ಒಂದು ವ್ಯಾಖ್ಯಾನ ಏನು ಅಂತಂದರೆ, ಹಿ ಮೇಕ್ಸ್ ಇಟ್ ರಿಲೇಟಬಲ್ ಅಂತ ಎಲ್ಲ ವಿಮರ್ಶಕರು ಹೇಳ್ತಾರೆ. ಆ ರಿಲೇಟಬಲ್ ಕ್ವಾಲಿಟಿ ಎಲ್ಲಿಂದ ಬರುತ್ತೆ ಅಂತ ಅಂದರೆ ವೈಭವೀಕರಿಸೋದ್ರಿಂದ ಅಥವಾ ಕೇವಲ ಎಮೋಷನಲ್ ಪ್ಲೇನ್ನಲ್ಲಿ ನನ್ನ ಕೆಣಕೋದಲ್ಲ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಆ ವಿವರಗಳ ಮೂಲಕ ನಿಮಗೆ ಇಡೀ ಕಥೆಯ ಬೇರೆ ಬೇರೆ ಶಕ್ತಿಗಳನ್ನು ಧ್ವನಿಗಳನ್ನು ನುಡಿಸ್ತಾ ಹೋಗ್ತಾರೆ. ಅವ್ರು ಹೇಳಿ ಕೇಳಿ ಬ್ರಾಹ್ಮು, ಆದರೆ ಅವರು ದೇವಿ ಅಂತ ಒಂದು ಬಹಳ ಒಳ್ಳೆಯ ಸಿನಿಮಾ ಮಾಡ್ತಾರೆ. ಆ ದೇವಿ ಸಿನಿಮಾ ನೇರವಾಗಿ ಇಲ್ಲಿಯ ಕಾಸ್ಟ್ ಹೈರಾರ್ಕಿಯನ್ನು, ಕಾಸ್ಟ್ ನಂಬಿಕೆಗಳನ್ನು ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಸದ್ಗತಿ ನನ್ನ ದೃಷ್ಟಿ ಸ್ವಲ್ಪ ಅವರ ಇಡೀ ಚಿತ್ರಯಾನದಲ್ಲಿ ಅತ್ಯಂತ ದುರ್ಬಲವಾದ ಸಿನಿಮಾ ಅಂತ ನಾನು ತಿಳ್ಕೊಂಡಿರೋದು. ಆದರೆ ಅಲ್ಲಿ ಏನಾಗುತ್ತೆ, ಸದ್ಗತಿ ಬಗ್ಗೆ ಅಂತ ಹೇಳಿದ್ರಿಂದ ನೇರವಾಗಿ ಅವರು ಒಂದು ಪರ ವಿರೋಧದ ನೆಲೆಯನ್ನು ತಗೊಂಡು ಹೋಗ್ತಾರೆ. ಈ ಹೋಲಿಸ್ಟಿಕ್ ಅಪ್ರೋಚ್ ಅಂತಂದ್ರೆ ರೇ ಅವರ ಕಾಣೋ ಹೋಲಿಸ್ಟಿಕ್ ಅಪ್ರೋಚು ತುಂಬ ಜನರು ಕಾಣೋದಿಲ್ಲ. ಮತ್ತು ಆ ಹೋಲಿಸ್ಟಿಕ್ ಅಪ್ರೋಚಲ್ಲಿ ಯಾವಾಗ ಐ ಥಿಂಕ್ ಇವ್ರು ಹೇಳ್ತಾ ಇದ್ರು, ಯಾರು ಎಚ್ ಎಸ್ ಶಿವಪ್ರಕಾಶ್ ಹೇಳ್ತಾ ಇದ್ರು, ಹೋಲಿಸ್ಟಿಕ್ ಅಪ್ರೋಚಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಏನನ್ನೇ ಪ್ರಮೇಯವನ್ನು ಮುಂದೆ ಇಡ್ತಾನೋ ಅದನ್ನು ಅದನ್ನು ಪ್ರಾಬ್ಲಮಟೈಸ್ ಮಾಡಬೇಕು. ಇದಷ್ಟೇ ಸತ್ಯ ಅಲ್ಲ, ಇದಕ್ಕೆ ಮೀರಿದ ಒಂದು ಸತ್ಯ ಇರಬಹುದು ಅಂತ ಹೇಳೋದಿದೆಯಲ್ಲ, ಅದು ಈ ಇದು ಏನೋ ಈ ಥರದ ಕಥೆಗಳು, ಸದ್ಗತಿ ಅಂತ ಕಥೆಗಳು ಸಿನಿಮಾಗಳು ಬರೋದಿಲ್ಲ. ಇವರ ರೇ ಅವರ ಕ್ರಿಯಾಶೀಲತೆಯ ಒಂದು ದೊಡ್ಡ ಇದೇನು ಅಂತಂದ್ರೆ, ಅವರು ಹುಟ್ಟಿದ್ದು ಬೆಳೆದದ್ದು ಎಲ್ಲ ಇಂಡಿಯಾ. ಅವರ ಎಲ್ಲ ಇದನ್ನು ಪೋಷಿಸಿಕೊಂಡು ಬಂದದ್ದೆಲ್ಲ ವಿದ್ಯಾಶಂಕರ್ ಹೇಳಿದಾಗೆ ಟ್ಯಾಗೋರ್ ಅವರ ಇದು ಮತ್ತು ಬ್ರಹ್ಮ ಸಮಾಜದ ನಂಬಿಕೆಗಳು ಮತ್ತು ಕಲ್ಕತ್ತಾದ ವಾಸ್ತವ. ಆದರೆ ಅದನ್ನು ರೂಢಿಸ್ಕೊಂಡದ್ದು ಎಲ್ಲವೂ ಪಾಶ್ಚಿಮಾತ್ಯ. ಹಾಗಂತ ಹೇಳಿ ಅದು ಪಾಶ್ಚಿಮಾತ್ಯದಿಂದ ನೇರವಾಗಿ ಎರವಲು ತಂದದ್ದಲ್ಲ. ನೋಡಿ, ನೀವು ರೇ ಅವರ ಆರ್ಟಿಕಲ್ಗಳನ್ನು ಓದಿದರೆ ಅವರು ಬಹಳ ಮೆಚ್ಚುವ ಲೇಖಕ ಅಮೇರಿಕನ್ ಫಿಲ್ಮ್ ಮೇಕರ್ಸ್. ಜಾನ್ ಫೋರ್ಡನ್ ಇರ್ತಾರೆ, ವಿಲಿಯಂ ವೆಪನ್ ಇರ್ತಾರೆ. ಹಾಗಂತ ಹೇಳಿ ಅದರ ನೇರ ಪ್ರಭಾವ ಇಲ್ಲಿದೆಯಾ? ಇಲ್ಲ. ಅದರ ಕೆಲವು ಶಕ್ತಿಗಳನ್ನು ತಗೊಂಡು ಅದನ್ನು ಇಂಡಿಯನೈಸ್ ಮಾಡ್ತಾರೆ. ಕಟ್ಟುವ ಕ್ರಮ ಇದೆಯಲ್ಲ, ಅದು ಆ ಕಟ್ಟುವ ಕ್ರಮ ಅಲ್ಲ, ಅದು ಇಂಡಿಯನ್ ನೆಲದಿಂದ ಹುಟ್ಟಿದ ಕಟ್ಟುವ ಕ್ರಮ. ಯಾವ ರೀತಿಯಲ್ಲಿ ನಮಗೆ ಒಂದು ಎಮೋಷನಲ್ ಇದನ್ನು ಕಟ್ತಾ ಹೋಗಬೇಕು ಅಂತಾರೋ ಅದು. ಒಂದ್ಸಲ ಅಡೂರು ಗೋಪಾಲಕೃಷ್ಣನ್ ಒಂದು ಫಿಲ್ಮಲ್ಲಿ, ಕೋಡಿಯಾಟಮಲ್ಲಿ ಸಂಗೀತನೇ ಇಲ್ಲ, ಅದೇ ಸಿನಿಮಾ ತೋರಿಸ್ಕೊಳ್ಳಿ ಅಂತ ಅವ್ರು ಹೇಳಿದಂತೆ, ಸಂಗೀತ ಡು ಯು ವಾಂಟ್ ಟು ಡೂ ಅವೇ ವಿತ್ ಮ್ಯೂಸಿಕ್ ಇನ್ ಆಲ್ ಯುವರ್ ಫಿಲ್ಮ್ಸ್? ಇಲ್ಲ, ಹಾಗಿಲ್ಲ, ನೋ, ಡೋಂಟ್ ಡೂ ಅವೇ ವಿತ್ ಮ್ಯೂಸಿಕ್, ಅದು ಇಂಡಿಯನ್ ಇಂಡಿಯನ್. ಸೊ ಹಾಗಾಗಿ ರೇ ಅವರು ಎಲ್ಲ ಫಿಲ್ಮಲ್ಲೂ ಮ್ಯೂಸಿಕ್ಕನ್ನು ಒಂದು ಅಂಡರ್ಲೈನಿಂಗ್ ಥ್ರೆಡ್ ಆಗಿ ಬಳಸ್ತಾ ಹೋಗ್ತಾರೆ. ಅದು ಯಾಕಂತಂದರೆ ಪ್ರೇಕ್ಷಕನೊಂದಿಗೆ ಅದೊಂದು ಇದನ್ನು ಕಲಿಸೋದಕ್ಕೆ ಸಾಧ್ಯ ಆಗುತ್ತೆ, ಸಂವಾದವನ್ನು ಹಂಚೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಂತ ಹೇಳಿ ಅವರಿಗೆ ಇಂಡಿಯನ್ ಅಂತ ನಾವು ಯಾವುದನ್ನು ಕರಿತೀವೋ ಅದು ಕೆಲವದ್ರ ಬಗ್ಗೆ ಬಹಳ ಅದು ಅನ್ಸಿನಿಮ್ಯಾಟಿಕ್ ಅನ್ನೋ ನಂಬಿಕೆ ಕೂಡ ಇತ್ತು. ಇಂಡಿಯನ್ ಮ್ಯೂಸಿಕ್ ಈಸ್ ನಾಟ್ ಸಿನಿಮ್ಯಾಟಿಕ್ ಅಂತ. ಸಾಂಗ್ಸ್ ಅಲ್ಲ, ಮ್ಯೂಸಿಕ್ ಇಟ್ಸ್ ಸೆಲ್ಫ್. ಅವ್ರು ಏನು ಹೇಳ್ತಾರೆ ಅಂತಂದರೆ, ಸಿನಿಮಾ ಬೀಯಿಂಗ್ ಎ ಟೈಮ್ ಬೌಂಡ್ ಆರ್ಟ್ ಆದ್ದರಿಂದ ನೀವು ಒಂದು ಭಾಳ ಸ್ಟ್ರಕ್ಚರ್ ಬೇಕಾಗುತ್ತೆ. ವೇರಸ್ ಇಂಡಿಯನ್ ಮ್ಯೂಸಿಕ್ ಬೇಸಿಕಲಿ ಇಂಪ್ರೊವೈಸೇಷನಲ್. ಅದ್ರ ಬಗ್ಗೆ ದೊಡ್ಡ ಆರ್ಟಿಕಲ್ ಬರ್ತಾರೆ, ಮ್ಯೂಸಿಕ್ ಅಂತ ಒಂದು ಆರ್ಟಿಕಲ್ ಬರೀತಾರೆ, ಇಂಪ್ರೊವೈಸೇಷನಲ್ ಅಂತ. ಅದು ನಮಗೆ ಮಾಡಲಾಗೋ ಸಾಧ್ಯ ಇಲ್ಲ. ಹಾಗಾಗಿ ಅವ್ರು ಎಲ್ಲಿಂದ ಹೋಗ್ತಾರೆ ಅಂತಂದರೆ ವೆಸ್ಟರ್ನ್ ಮ್ಯೂಸಿಕ್ಕಿಂದ ಅದನ್ನು ತೆಗಿತಾರೆ. ಯಾಕಂದರೆ ವೆಸ್ಟರ್ನ್ ಮ್ಯೂಸಿಕ್ಗೂ ವೆರಿ ಸ್ಟ್ರಕ್ಚರ್ ಬೌಂಡ್, ಭಾಳ ಡಿಫ್ರೆಂಟ್ ಆದ ಸ್ಟ್ರಕ್ಚರ್ ಇರುತ್ತೆ. ಆ ಸ್ಟ್ರಕ್ಚರ್ಗೆ ಯಾವ ರೀತಿಯ ಏರಿಳಿದುಗಳನ್ನೆಲ್ಲ ಬೇಕು ಅದೆಲ್ಲ ರೂಪಿಸ್ತಾರೆ. ಅವ್ರು ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂತಂದ್ರೆ, ನಾನು ಎಷ್ಟೋ ಸಿನಿಮಾಗಳ ಸ್ಟ್ರಕ್ಚರು ವೆಸ್ಟರ್ನ್ ಮ್ಯೂಸಿಕ್ಕಿನ ಸ್ಟ್ರಕ್ಚರ್. ಬೆಸ್ಟ್ ಎಕ್ಸಾಂಪಲ್ ಚಾರ್ಲೋತ್. ಅವ್ರು ಹೇಳ್ತಾರೆ, ನಾನು ಸೊನಾಟ ಸ್ಟ್ರಕ್ಚರ್ ಇಟ್ಕೊಂಡು ಮಾಡಿದ್ದೀನಿ ಅಂತ. ಆ್ಯಂಡ್ ಒನ್ ಆಫ್ ದ ಸ್ಟ್ರೆಂತ್ ಆಫ್ ಚಾರ್ಲೋತ್ ಅದೇ. ಹಾಗಾಗಿ ಅವರಿಗೆ ಬರೀ ಫಾರ್ಮ್ ಆಗಿರಲಿಲ್ಲ, ಫಾರ್ಮೇ ಎಕ್ಸ್ಪ್ರೆಷನ್ ಆಗಿತ್ತು. ಕಥೆ ಫಾರ್ಮಲ್ಲೇ ಹೊರಗೆ ಬರ್ತಿತ್ತಲ್ಲ, ಇದು
ಜನ ಅರ್ಥ ಮಾಡ್ಕೊಳ್ಳಲ್ಲ. ಆಮೇಲೆ ಸಾಹಿತ್ಯ, ಚಿತ್ರಕಲೆ, ಸಂಗೀತ ಎಲ್ಲದರಲ್ಲೂ ಪರಿಣಿತಿ ಇತ್ತು. ಅದ್ಭುತವಾದ ಚಿತ್ರಕಲೆ ಇವರು ಮಾಡ್ತಾರೆ. ಬೇಸಿಕಲಿ ಅವರೊಬ್ಬರು ಆರ್ಟಿಸ್ಟ್, ಡಿಸೈನ್ ಆರ್ಟಿಸ್ಟ್. ಅವರ ಕ್ಯಾಲಿಗ್ರಫಿ ಅಂತೂ ನೋನ್ ಫಾರ್ ಇಸ್ ಕ್ಯಾಲಿಗ್ರಫಿಕ್ ಸ್ಟ್ರೆಂತ್. ಒಂದು ಸ್ಪೆಷಲ್ ಇದನ್ನೇ ಕ್ರಿಯೇಟ್ ಮಾಡಿ ರೇ ರೋಮನ್ ಅಂತ ಹೇಳಿ ಹೆಸರು ಕೊಡ್ತಾರೆ. ಸಂಗೀತ ಅಂತೂ ಅವರು ವೆಸ್ಟರ್ನ್ ಮ್ಯೂಸಿಕಲ್ಲಿ ಬಹಳ ಪಾಂಡಿತ್ಯ ಇದ್ದವರು. ಅಷ್ಟೇ ಅಲ್ಲ, ವೆಸ್ಟರ್ನ್ ಮ್ಯೂಸಿಕ್ ನೊಟೇಷನ್ ಕಲಿತು ಅವರ ಇಂಡಿಯನ್ ಮ್ಯೂಸಿಕ್ ವೆಸ್ಟರ್ನ್ ನೊಟೇಷನ್ ಕೊಟ್ಟು ಬರೆದು ಕೊಡ್ತಿದ್ರಂತೆ. ಹಾಂ, 3 ತಿಂಗಳಲ್ಲ. ನನಗೆ ಗೌತಮ್ ಘೋಷ್ ಹೇಳಿದರು, ಆಶ್ಚರ್ಯ ಆಗೋಯ್ತು. ಅವ್ರದ್ದು ನಾನು ಮನೆಗೆ ಹೋಗಿದ್ದೀನಿ. ಒಂದು 10x10 ಆಫೀಸ್ ರೂಮ್, ಆದರೆ ಅವ್ರಿಗೊಂದು ಲೈಬ್ರರಿ ಇದೆ. ಅದನ್ನು ನಾವು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿರೋಂಥಲ್ಲೇ ದೊಡ್ಡದು, ದೊಡ್ಡ ಇದು ಅರ್ಧದಷ್ಟಿದೆ, ಹಾಲಿನ ಅರ್ಧದಷ್ಟಿದೆ ಲೈಬ್ರರಿ. ಒಂದು ಸೆಕ್ಷನ್ ಪೂರ್ಣ ಲೈಬ್ರರಿ, ಒಂದು ಸೆಕ್ಷನ್ನು ಅವರು ಬರೆಯುವ ಕೋಣೆ, ಇನ್ನೊಂದು ಸೆಕ್ಷನ್ನು ಅವರು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳುವ ಇದು ಕಾರ್ನರ್. ಆನಂತರ ಅವರು ತುಂಬ ಪೇಂಟ್ ಮಾಡಿದ್ದು ಎಲ್ಲ ಕಡೆ ಇಡೋ ಜಾಗ ಒಂದೊಂದಕ್ಕೊಂದೊಂದು ಕಾರ್ನರ್ ಇತ್ತು. ಗೌತಮ್ ಘೋಷ್ ಏನು ಹೇಳ್ತಾ ಇದ್ರು ಅಂದರೆ, ಅವ್ರ ಆಫೀಸಿಗೆ, ನಾವು ಆಫೀಸಿಗೆ ಹೋಗ್ತೀವಲ್ಲ 9 ಗಂಟೆಯಿಂದ ಹೋಗ್ಬಿಡ್ತೀವಿ, ಹಾಗೆ 9 ಗಂಟೆಗೆ ಆ ರೂಮಿಗೆ ಹೋಗ್ತಿದ್ರಂತೆ. 6 ಗಂಟೆವರೆಗೆ ಆ ರೂಮಲ್ಲಿ ಕೂತಿರ್ತಿದ್ರು. ಒಂದು ಚಿತ್ರಕಥೆಯನ್ನು ಬರೀತಿದ್ರು, ಇಲ್ಲ ಸಂಗೀತವನ್ನು ಬರೀತಿದ್ರು, ಇಲ್ಲ ಯಾವುದೋ ಬುಕ್ಕಿನ ಕವರ್ ಡಿಸೈನ್ಸ್ ಬರೀತಿದ್ರು, ಇಲ್ಲ ಯಾವುದೋ ಪೇಂಟ್ ಮಾಡ್ತಿದ್ರು, ಎಲ್ಲ ಮಾಡ್ತಾಯಿದ್ರು. 6 ಗಂಟೆಗೆ ಅಲ್ಲಿಗೆ ಆಫೀಸ್ ಕ್ಲೋಸ್ ಅನ್ನೋದು ಮಾಡಿ ಆ ಕುರ್ಚಿ ಮೇಲೆ ಕೂತು ತಕ್ಷಣ ಒಂದು ಶಾಪಿಂಗ್ಸ್ಗೇನೋ ಒಂದು ಮೊಜಾರ್ಟು ಹಾಕ್ಕೊಂಡು 1 ಅವರ್ ಕೇಳ್ತಿದ್ರು ಪ್ರತಿ ದಿವಸ. 1 ಅವರ್ ಕೇಳಿ ಅದರ ನೊಟೇಷನ್ ಎಲ್ಲ ಬರ್ಕೊಂಡು ಅದರ ಸ್ಟ್ರೆಂತ್ ಎಲ್ಲಿ ಅಂತ ಹುಡುಕ್ತಿದ್ದಂತೆ, ಯಾಕಷ್ಟು ಎಫೆಕ್ಟಿವ್ ಆಗುತ್ತೆ. ನೀವು ಮಾತಾಡ್ತಾ ಹೇಳಿದ್ರಲ್ಲ, ತೇಜಸ್ವಿಗೂ ಸಂಗೀತ ಇತ್ತು ಅಂತ. ಅದು ಬರೀ ಕುತೂಹಲದ ಸಂಗೀತ, ಇದು ಅರಿಯುವ ಕ್ರಮ. ಹಾಗೆ ಇದು ನಾವು ತುಂಬ ಜನ ನಿರ್ದೇಶಕರಿಗೆ ಈ ಸ್ಟ್ರೆಂತ್ ಇರೋಲ್ಲ. ಹಾಗಾಗಿ ರೇಯವರ ಚಿತ್ರ ವಿನ್ಯಾಸದಲ್ಲಿ ನೀವು ಏಳು ಬೀಳುಗಳು ಭಾಳ ಕಮ್ಮಿ ನೋಡೋದು. ಯಾಕಂದರೆ ಅದು ಇಟ್ ಇಸ್ ಡಿಸೈನ್ ಲೈಕ್ ಎ ಮ್ಯೂಸಿಕ್. ದೇರ್ ಆರ್ ಕ್ವೈಟ್ ಎ ಫ್ಯೂ ಫಿಲ್ಮ್ ಮೇಕರ್ಸ್. ಅವ್ರು ಹೇಳ್ತಾರೆ, ಇಫ್ ಅಟ್ ಆಲ್ ಸಿನಿಮಾ ಯಾವ್ದಾದ್ರು ಇನ್ನೊಂದು ಆರ್ಟಿಗೆ ಹತ್ತಿರ ಇದ್ದರೆ ಅದು ಲಿಟ್ರೇಚರ್ ಅಲ್ಲ, ಅದು ಸಂಗೀತ. ರೇಸ್ ಒನ್ ಸಚ್ ಮ್ಯಾನ್. ಅವ್ರು ಹೇಳ್ತಾರೆ, ನಾವು ಸಂಗೀತವನ್ನು ಒಂದು ಮಾಡೆಲ್ ಆಗಿ ಇಟ್ಕೋಬೇಕೆ ಹೊರತು ಲಿಟ್ರೇಚರ್ ಅಲ್ಲ. ಭಾಳ ಹಿಂದೆ ಮೋಟಿಫ್ ಅಂತ ಒಂದು ಮ್ಯಾಗಝೈನ್ ಬರ್ತಾ ಇತ್ತು. ಅವರು ನನ್ನೊಂದು ಲೇಖನ ಕೇಳಿದ್ರು. ಆವಾಗ ನಾನು ಬರ್ಕೊಟ್ಟಿದ್ದೆ, ರೇ ಆ್ಯಂಡ್ ಶಿವರಾಮ್ ಕಾರಂತ್. ಇಬ್ಬರಲ್ಲಿ ಎಷ್ಟು ಸಾಮ್ಯ ಇದೆ, ಹಾಗೆ ಇಬ್ಬರಲ್ಲಿ ಎಷ್ಟು ವ್ಯತ್ಯಾಸ ಇದೆ ಅಂತ ನೋಡಿ. ಇಬ್ಬರು ಒಂದು ಪ್ರಾಮಾಣೀಕೃತ ಸತ್ಯ ಇದೆಯಲ್ಲ ಅದನ್ನು ನಂಬೋರು. ಸುಮ್ಮನೆ ಹೇಳೋ ಮಾತನ್ನು ಹೋಗ್ತಿರ್ಲಿಲ್ಲ. ಅದಕ್ಕೆ ಸೈಂಟಿಫಿಕ್ ಆದ ಒಂದು ರೀಸನಿಂಗ್ ಬೇಕು. ಡೆಡ್ಯೂಸ್ ಇತ್ತು ಅಂತ, ಹೆಂಗೆ ಬಂತು ಏನು ಬಂತು, ಇಬ್ಬರು ಅದು ಮಾಡ್ತಾಯಿದ್ರು. ಆದರೆ ರೇ ಅವ್ರನ್ನ ಮಾಡ್ತಾ ಹೋದರು, ಕಾರಂತರು ಅದನ್ನು ಮಾಡ್ತಾ ಅದನ್ನು ದಾಟ್ತಾಯಿದ್ರು. ರೇ ಅವ್ರು ದಾಟ್ತಿರ್ಲಿಲ್ಲ. ರೇ ಅವರ ಇದು ಕಾರ್ಯಕಾರಣ ಸಂಬಂಧಗಳು ಇರುವ ಒಂದು ಕಟ್ಟುಕ್ರಮ. ಅದು ರೇ ಕಾರಂತರಿಗೆ ಅದನ್ನು ದಾಟ್ತಾ ಇದ್ರು. ಕಂಡದ್ದೇ ಸತ್ಯ ಅಂತ ಹೇಳುವ ಕಾರಂತರು ಮೂಕಜ್ಜಿ ಬರೀತಾರೆ, ಸಸಮನ ಬರೀತಾರೆ, ಸಸಮನ ಸಮಾಧಿ ಅಳಿದ ಮೇಲೆ ಬರೀತಾರೆ. ಅಂದರೆ ಅವರು ಇದನ್ನು ಹೇಳ್ತಾನೆ ಅದನ್ನು ದಾಟ್ತಾ ಇದ್ರು. ದೇವರು ಅದನ್ನು ಮಾಡ್ತಿರ್ಲಿಲ್ಲ. ಸೈನ್ಸಲ್ಲಿ ಅದರದ್ದೇ ಪಾರಮ್ಯ ಅಂತ ಹೇಳಿದವರು ರೇ ಅವರು ಹೊರತು ಕಾರಂತರು ಹೌದು. ಇಲ್ಲಿ ಅವರಿಬ್ಬರಿಗಂತೂ ನನಗೆ ತೇಜಸ್ವಿ ಮುಖ್ಯವಾಗಿ ಕಾಣಿಸ್ತಾರೆ. ಯಾಕೆ ಅಂತಂದರೆ ಅವರಿಗೆ ಅವರ ಆಗುತ್ತಕ್ಕಲ್ಲಿ ಸೈನ್ಸಿನ ಎಲ್ಲ ಪ್ರಮೇಯಗಳನ್ನು ಹೇಳ್ತಾ ಹೋಗ್ತಾರೆ. ಆದರೆ ಅದು ವಿವರವಾಗಿ, ಸತ್ಯವಾಗಿ, ನಿಜವಾಗಿ ನಮ್ಗೆ ಬರ್ತಾ ಹೋಗುತ್ತೆ. ತೇಜಸ್ವಿಯವರ ಕರ್ವಾಲದಲ್ಲಿ ಅವರು ಹಾರುವ ಓತಿಯನ್ನು ಹೇಳ್ತಾರೆ. ಅದು ಒಂದು ಸೈಂಟಿಫಿಕ್ ಇದನ್ನು ಪ್ರಮೇಯ. ಆದರೆ ಅದು ರೂಪಕವಾಗಿ ಬದಲಾಗಿದೆ, ವಿವರವಾಗಿ ಬರಲಿಲ್ಲ. ಒಂದು ಸೈಂಟಿಫಿಕ್ ಇದನ್ನು ಏನು ಹೇಳ್ತಾ ಇದ್ದಾನಪ್ಪ, ಒಂದು ಸೈಂಟಿಫಿಕ್ ಇನ್ವೆನ್ಷನ್ ಅಂತ ಇಲ್ಲ, ಅದು ರೂಪಕವಾಗಿದೆ. ಈ ರೂಪಕ ಶಕ್ತಿ ಇದೆಯಲ್ಲ, ಅದು ತೇಜಸ್ವಿಯವರ ಕಾದಂಬರಿಗಳಿಗೆ ಕಾಣುವ ಶಕ್ತಿ. ಕಾದಂಬರಿಗಳಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಕಾದಂಬರಿಗಳಿಗೆ ಕಾಣುವ ಶಕ್ತಿ. ಹಾಗಾಗಿ ಆ ಅಂಶಗಳನ್ನು ಇವರು ದಾಟ್ತಾರೆ. ಒಂದು ಕಡೆ ಕಾರಂತರು ದಾಟ್ತಾರೆ, ಇನ್ನೊಂದು ಕಡೆ ತೇಜಸ್ವಿಯವರು ದಾಟ್ತಾರೆ.
ಸಚಿತ್ರ ಎಲ್ಲ ಗೊತ್ತಿದ್ದವರು ಅದನ್ನು ದಾಟಲ್ಲ. ಅವರು ಎಲ್ಲಿ ದಾಟ್ತಾರೆ? ಮಕ್ಕಳ ಸಿನಿಮಾದಲ್ಲಿ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಮಕ್ಕಳ ಸಿನಿಮಾವಾದಾಗ ಅವರು ಫ್ಯಾಂಟಸಿ ಹೋಗ್ತಾರೆ, ಇದನ್ನೆಲ್ಲ ದಾಟ್ತಾರೆ. ಆದರೆ ಇಲ್ಲಿ ಅವರು ಈ ಅಮೆರಿಕನ್ ಮಾಡೆಲ್ ಇದೆಯಲ್ಲ ಅದನ್ನೇ ಇಟ್ಕೊಳ್ತಾರೆ. ಸೊ ಹಾಗಾಗಿ ಎರಡು ಬಹಳ ಇಂಟ್ರೆಸ್ಟಿಂಗ್ ಆಗಿ ನನಗೆ ಅನಿಸುತ್ತೆ. ಈ ರೂಪಕ ಶಕ್ತಿ ಬೇರೆ ಬೇರೆ ರೀತಿಯಲ್ಲಿ ಸಚಿತ್ರೆಗೆ ಬರ್ತದೆ. ಅವೆಲ್ಲ ರಿಯಲಿಸ್ಟಿಕ್ ಡೀಟೇಲ್ ಆಗಿ ಬರುತ್ತೆ. ಈಗ ಪಥೇರ್ ಪಾಂಚಾಲಿ ಟ್ರೈನ್ ಇರ್ಬೋದು, ಅದು 3ನೇ ಭಾಗ ಪಥೇರ್ ಪಾಂಚಾಲಿ ಬಂದಾಗ ಟ್ರೈನಿಗೆ ಹತ್ತಿರ ಬರ್ತಾನೆ ಅಪ್ಪು. ಇಟ್ಸ್ ಇಂಡಸ್ಟ್ರಿಯಲೈಸೇಷನ್ನಿನ ಒಂದು ರೂಪಕ ಆಗುತ್ತೆ. ಭಾರತ ಇಂಡಸ್ಟ್ರಿಯಲೈಸೇಷನ್ಗೆ ತೆರ್ಕೊಳ್ತಾ ಇರೋ ರೂಪಕ. ಆದರೆ ತೇಜಸ್ವಿ ಕಂಡುಕೊಳ್ಳುವ ರೂಪಕ ಇದೆಯಲ್ಲ, ಅದಕ್ಕೆ ಈ ಥರದ ಸೈಂಟಿಫಿಕ್ ಇದಷ್ಟೇ ಇರಲ್ಲ, ಅದನ್ನು ದಾಟುವ ಇಡೀ ನಮ್ಮ ಮಾನವ ಕುಲವನ್ನೇ ಅದನ್ನು ಪ್ರಶ್ನೆ ಮಾಡುತ್ತೆ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನಿಸುತ್ತೆ. ಪಾಲಿಮ್ಯಾಥ್ ಅಂತ ಒಂದು ಶಬ್ದವನ್ನು ಬಳಸ್ತಾರೆ ಅಲ್ಲ, ಪಾಲಿಮ್ಯಾಥ್ ಅಲ್ಲ, ಪಾಲಿಮ್ಯಾಥ್ ರೇಯರ್ ಪಾಲಿಮ್ಯಾಥ್. ಅದೇ ಶಬ್ದವನ್ನು ನಾನು ತೇಜಸ್ವಿ ಬಳಸಲ್ಲ. ಯಾಕಂದರೆ ಪಾಲಿಮ್ಯಾಥ್ ಅಂದಾಗ ಬರೀ ನಾಲೆಜ್ ಅಷ್ಟು ಇದಿರಲ್ಲ, ಅದನ್ನು ಶೋಧಿಸುವ ಒಂದು ಗುಣವೂ ಇರಬೇಕು. ಸಂಗೀತ ಇವರಿಗೆ ಗೊತ್ತಿತ್ತು. ಇದು ಬಾರಿಸ್ತಾ ಇದ್ರು, ಸರೋದ್ ಬಾರಿಸ್ತಾ ಇದ್ರು, ಶ್ಯಾಮಣ್ಣ ಸರೋದ್ ಬಾರಿಸ್ತಾ ಇದ್ರು, ಸಿತಾರ್ ಬಾರಿಸ್ತಾ ಇದ್ರು. ಅದಕ್ಕಿಂತ ಹೆಚ್ಚಿನ ಒಂದು ಕುತೂಹಲ ಅವರಲ್ಲಿ ಇರಲಿಲ್ಲ. ತೇಜಸ್ವಿಯವರಲ್ಲಿ ಇರಲಿಲ್ಲ. ಅದನ್ನು ಒಂದು ರಾಗವಾಗಿ ಮಾಡೋದು, ಆ ರಾಗವನ್ನು ಪ್ರಶ್ನಿಸೋದು ರೇಯವರು ಸದಾ ಮಾಡ್ತಾ ಇದ್ರು. ಯಾಕಂದರೆ ಬೇಸಿಕಲಿ ಒಬ್ಬ ಟ್ರೈನ್ಡ್ ಮ್ಯೂಸಿಷಿಯನ್ ಕೂಡ, ಟ್ರೈನ್ಡ್ ಪೇಂಟರ್ ಕೂಡ, ಟ್ರೈನ್ಡ್ ಕ್ಯಾಲಿಗ್ರಾಫರ್ ಆ್ಯಂಡ್ ಟ್ರೈನ್ಡ್ ಫಿಲ್ಮೇಕರ್ ಅಂದರೆ ಸೆಲ್ಫ್ ಟ್ರೈನ್. ಹಾಗಾಗಿ ಈ ಎರಡನ್ನೂ ಹೋಲಿಕೆ ಒಬ್ಬರ ಮೇಲೂ ಒಬ್ರು ಕೇಳುವಂತಲ್ಲ. ಅಂದರೆ ಒಬ್ಬರಿಗೆ ಕೆಲವು ಶಕ್ತಿಗಳಿದೆ, ಇನ್ನೊಬ್ರಿಗೆ ಕೆಲವು ಶಕ್ತಿಗಳಿದೆ. ಇದನ್ನು ನಾವು ಅರ್ಥಕೊಂಡ್ರೆ ಆಗ ಸಿನಿಮಾವನ್ನು ಗ್ರಹಿಸುವ ಕ್ರಮ ಕೂಡ ಅರ್ಥವಾಗ್ತಾ ಹೋಗುತ್ತೆ. ಆಮೇಲೆ ಅನ್ಫಾರ್ಚುನೇಟ್ಲಿ ಇದು ಭಾಳ ಚೆನ್ನಾಗಿ ಹೇಳಿದರು ವಿದ್ಯಾಶಂಕರು, ನಮಗೆ ಇನ್ನೂ ಇಮೇಜನ್ನು ಡೆಸಿಫರ್ ಮಾಡುವ ಕೌಶಲ್ಯ ಬಂದಿಲ್ಲ. ಇಮೇಜನ್ನು ಸುಮ್ಮನೆ ಇರ್ತೀವಿ. ಈ ರಿಲೇಟಬಲ್ ವಿಜುವಲ್ಸ್ ಅಂತಾರೆ ರೇ ಬಗ್ಗೆ ಮಾತಾಡುವಾಗೆಲ್ಲ. ಇದಾದರೆ ಕುರೋಸವ ರೇಸ್ ಹತ್ತೋದಾಗ ನನಗೆ ಭಾಳ ದುಃಖ ಆಯಿತು, ಈ ಲಾಸ್ಟಿಗೆ ಜಮ್ ಅಂತ ಯಾಕೆ ಹೇಳ್ತಾರೆ, ಬರೀ ಕತೆ ಹೇಳುವುದಷ್ಟೇ ಸಾಧನ ಆಗಿತ್ತು. ಇನ್ನು ಅನೇಕ ಕತೆ ಹೇಳುವ ಅನೇಕ ನಿರ್ದೇಶಕರು ಇಂಡಿಯಾದಲ್ಲಿದ್ದಾರೆ. ಆದರೆ ರೇಯವರಿಗೆ ಸಾಧ್ಯವಾದದ್ದು ಅವರಿಗೆ ಯಾಕೆ ಸಾಧ್ಯ ಆಗಿಲ್ಲ ಅಂತಂದರೆ ಅವರು ಬಿಯಾಂಡ್ ದ ಸ್ಟೋರಿ ಹೋಗ್ತಿದ್ರು. ಅವರು ಮತ್ತೆ ಮತ್ತೆ ಹೇಳ್ತಾ ಇದ್ರು, ಈ ಸ್ಟೋರಿ ಅನ್ನೋದಿದೆಯಲ್ಲ, ಇಟ್ಸ್ ಓನ್ಲಿ ಎ ವೆಹಿಕಲ್. ನಮ್ಮ ಎಕ್ಸ್ಪೀರಿಯನ್ಸು ಸ್ಟೋರಿಯಿಂದ ಹುಡ್ತಾ ಇರಲ್ಲ. ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಎಕ್ಸ್ಪೀರಿಯನ್ಸು ಸ್ಟೋರಿಯಿಂದ ಹುಡ್ತಾ ಇರಲ್ಲ, ಒಂದು ನಾಟಕದಲ್ಲೇ ಸ್ಟೋರಿಯಿಂದ ಹುಡ್ತಿರಲ್ಲ. ಅದು ಬೇರೆ ಬೇರೆ ಎಲಿಮೆಂಟ್ಸಿಂದ ಹುಡ್ತಾ ಇರುತ್ತೆ. ಈ ಎಲಿಮೆಂಟ್ಸ್ ಇದೆಯಲ್ಲ, ಈ ಎಲಿಮೆಂಟ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋದಿದ್ರೆ ಆ ಆರ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸಚಿತ್ರರ ಆರ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋದು. ಸಾಹಿತ್ಯದ ಗ್ರಹಿಸುವ ಕ್ರಮವೇ ಬೇರೆ. ಹಾಗಾಗಿ ಒಬ್ಬ ಫಿಲ್ಮ್ ಮೇಕರ್ನ ಇಟ್ಕೊಂಡು ಹೋಲಿಕೆ ಮಾಡ್ಕೊಂಡು ಮಾಡೋದ್ರ ಬಗ್ಗೆ ನನಗೆ ಭಾಳ ಆಕ್ಷೇಪ ಇದೆ, ತಪ್ಪದು ಅಂತ. ಯಾಕಂದರೆ ಒಬ್ಬನ ಕ್ರಮವೇ ಬೇರೆ, ಇನ್ನೊಬ್ಬನ ಮಾರ್ಗವೇ ಬೇರೆ. ಈ ಮಾರ್ಗದಲ್ಲಿ ನಾನು ಹೇಳಿದ್ದು ಮತ್ತೆ ಮತ್ತೆ ಹೇಳ್ತಿರ್ತೀನಿ, ಕ್ಲೀಶಿಯನ್ಸ್ ಇರ್ಬೋದು, ಇವರು ಅಬ್ಸ್ಟ್ರಾಕ್ಟ್ ವರ್ಡ್ಸ್ ಮೂಲಕ ಒಂದು ಕಾಂಕ್ರೀಟ್ ಇಮೇಜನ್ನು ನಿಮ್ಮ ಮನಸ್ಸಲ್ಲಿ ಕಟ್ಟಿಸ್ತಾ ಇರ್ತಾರೆ ಅಲ್ವಾ. ಆಲ್ ಮ್ಯಾರೇಜಸ್ ಆರ್ ಲೈಕ್ ಒನ್ ಅನದರ್, ಆಲ್ ಹ್ಯಾಪಿ ಮ್ಯಾರೇಜಸ್ ಆರ್ all unhappy marriages are unhappy for their own reasons and its own reasons. ನೋಡಿ, ಶಬ್ದಗಳ ಸುಂದರವಾದ ಕೋಣಿಕೆಯನ್ನು ಇಂಥ ಒಂದು ಇದನ್ನು ಎವೋಕ್ ಮಾಡ್ತಾರೆ. ಆದರೆ ಸಿನಿಮಾದಲ್ಲಿ ಸಾಧ್ಯ ಆಗಲ್ಲ. ಅದು ಸಿನಿಮಾದ ಸೃಷ್ಟಿ ಮಾಡ್ತಾರಲ್ಲ, ಅದು ಸಾಹಿತ್ಯ ಸೃಷ್ಟಿ ಮಾಡೋಕ್ಕಾಗಲ್ಲ. ಉದಾಹರಣೆ, ನನ್ನ ದ್ವೀಪದ ಕೊನೆಯ ಸೀನ್ ಇದೆಯಲ್ಲ, ಅದು ಸಾಹಿತ್ಯ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಆ ನೀರು ಉಕ್ಕಿ ಹರಿಯುವ ಹಸಿವು, ಅಥವಾ ಪಥೇರ್ ಪಾಂಚಾಲಿಯಲ್ಲಿ ಪಬ್ ಡಾನ್ಸ್ ಒಂದು ಸಿಗಲ್ಲ. ಅಥವಾ ಎಲ್ಲದಕ್ಕಿಂತ ಚಾರ್ಲತ್ತದ ಕೊನೆಯ ದೃಶ್ಯ ಇದೆಯಲ್ಲ, ಈ ಕಡೆಯಿಂದ ಚಾರ್ಲತ್ತ ಬರ್ತಾಳೆ, ಆ ಕಡೆ ಅಲ್ಲ, ಈ ಕಡೆಯಿಂದ ಚಾರ್ಲತ್ತ ಬರ್ತಾಳೆ, ಆ ಕಡೆಯಿಂದ ಭೂಪತಿ ಬರ್ತಾಳೆ, ಬಾಗಿಲು ತೆಗಿತಾರೆ, ಚಾರ್ಲತ್ತ ಕೈ ಹಿಂಗೆ ಅಂತಾಳೆ, ಭೂಪತಿ ಹಿಂಗೆ ಅಂತಾಳೆ, ಫ್ರೀಸ್ ಆಗುತ್ತೆ, ಕೈಗೆ ಮುಟ್ಟಲ್ಲ. ಯಾಕಂದರೆ ಅದು ಆ ಸಿನಿಮಾಕ್ಕಲ್ಲ, ಅದು ಅವರ ರೆಫರ್ ಮಾಡ್ತಿರೋದು ಮೈಕಲ್ ಆಂಜಲೋ ಪೇಂಟಿಂಗಿಗೆ ರೆಫರ್ ಮಾಡ್ತಾರೆ. ಅಂದರೆ
ಮ್ಯಾನ್ ಆ್ಯಂಡ್ ವುಮನ್ ರಿಲೇಷನ್ಶಿಪ್. ಇದು ಸಾಹಿತ್ಯದಲ್ಲಿ ಹೆಂಗೆ ಹೇಳ್ತೀರಾ, ಸಿನಿಮಾದಲ್ಲಿ ಸರ್ ಪೇಂಟಿಂಗಲ್ಲಿ ಸಾಧ್ಯ. ಹಾಗಾಗಿ ಹೋಲಿಕೆ ತಪ್ಪು. ಬಟ್ ಇವರು ಅವರ ಅನುಭವವನ್ನು ಕಟ್ಕೊಂಡು ಯಾವ ಥರ ಗ್ರಹಿಕೆ ಎಲ್ಲ ಲೋಕ ಕಟ್ಟಿದ್ರು, ಇವರ ಅನುಭವವನ್ನು ಕಟ್ಕೊಂಡು ಯಾವ ಥರ ಲೋಕ ಕಟ್ಕೊಂಡು ಅಂತ ಗ್ರಹಿಕೆ ಮಾಡ್ಕೊಳ್ಳೋದು ಸಾಧ್ಯ. ಥ್ಯಾಂಕ್ ಯು ಸರ್. ಹಿರೇಗೌಡರಿಗೆ, ನಮ್ಮ ಹಿರೇಗೌಡರ 2 ಸಿನಿಮಾಗಳು, ಒಂದು ತಿಥಿ ಮತ್ತು ಬಳೆಕೆಂಪ, ಈ ರಿಯಲಿಸ್ಟಿಕ್ ಸಿನಿಮಾ ಬಗ್ಗೆ ಅಥವಾ ಸತ್ಯಜಿತ್ ರೇ ಅವರಿಗೆ ಇದ್ದ ಬೈಸಿಕಲ್ ಥೀವ್ಸ್ ಇನ್ಫ್ಲೂಯೆನ್ಸ್ ಇರ್ಬೋದು. ರಿಯಲಿಸ್ಟಿಕ್ ಅಲ್ಲಿ ಇನ್ನೊಂದು ಹಂತ ಮುಂದೆ ಹೋದವರು ಇವರು ಮತ್ತು ಅವರ ನಿರ್ದೇಶಕರು ರಾಮ್ ರೆಡ್ಡಿ. ಪ್ರೊಫೆಷನಲ್ ಆಕ್ಟರ್ಸ್ ಇಟ್ಕೊಳ್ಳದೆ ಬೇರೆಯವರು ಆ ಸಾಹಸ ಮಾಡಿರ್ಬೋದು ಬಹಳ ಜನ ನಿರ್ದೇಶಕರು. ಆಮೇಲೆ ಮೊದಲನೇದೇನು ಅಂದ್ರೆ, ನಮ್ಮಲ್ಲಿ ಸಾಹಿತ್ಯ ಮತ್ತು ಸಿನಿಮಾಗಳಿಗೆ ಬಹಳ ಜನ ನೋಡಿದಾಗ ಕಥೆಯನ್ನ ಸಿನಿಮಾ ಮಾಡೋದು ಅಂತ ಬಹಳ ಜನ ಅನ್ಕೊಂಡಿರ್ತಾರೆ. ನಾನು ಸರ್ ಅವರ ಗುಲಾಬಿ ಟಾಕೀಸ್ ಸಿನಿಮಾ ನೋಡಿದ್ರೆ ಕಡೆಗೆ ಆಕೆ ಗುಲಾಬಿನೇ ಅಲ್ಲ, ಯಾಕೆಂದ್ರೆ ಅದು ಕಥೆಯನ್ನ ಸಿನಿಮಾ ಮಾಡಿರೋದಲ್ಲ, ಸಿನಿಮಾನೇ ಒಂದು ಹೊಸ ಕಲೆ, ಅದು ರೀಕ್ರಿಯೇಷನ್. ಅದು ಬಹಳ ಜನಕ್ಕೆ ನಮ್ಮಲ್ಲಿ ಕಮರ್ಷಿಯಲ್ ಸಿನಿಮಾಗಳನ್ನ ಮಾತ್ರ ನೋಡುವವರಿಗೆ ಅದು ಜೀವನ ಆಗದೆ ಇರ್ಬೋದು. ಈ ಹಿನ್ನೆಲೆಯಲ್ಲಿ ಹೊಸ ರೀತಿಯ ಪ್ರಯೋಗ ಮಾಡುವ ಹೊಸ ಜನರೇಷನ್ನಿನ ತಲೆಮಾರಿನ ನಿರ್ದೇಶಕರಾದ ಹಿರೇಗೌಡರಿಗೆ ಈ ವಿಚಾರ ಕುರಿತ ಹಾಗೆ ಅವರ ಆಲೋಚನೆಗಳೇನು ಅಂತ ನಾವು ಮುಖಾಮುಖಿ. ನಮಸ್ಕಾರ ಎಲ್ಲರಿಗೂ. ಸತ್ಯಜಿತ್ ರೇ ಮತ್ತು ಪೂರ್ಣಚಂದ್ರೇಶ್ವರ್ಗೆ ಸರ್ ಇದು ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾತಾಡಿದ್ರು. ಸೊ ಅವ್ರನ್ನ ವಿಶ್ಲೇಷಣೆ ಮಾಡುವಷ್ಟು ಅಥವಾ ಅವ್ರ ಬಗ್ಗೆ ಅಷ್ಟು ಆಳವಾಗಿ ಸರ್ ಮಾತಾಡೋದಷ್ಟು ನನಗೆ ಗೊತ್ತಾಗದೇ ಇರ್ಬೋದು, ಯಾಕೆ ನಾನು ತುಂಬ ಹೊಸ ಈ ಸಿನಿಮಾ ನಿರ್ದೇಶನಕ್ಕೆ. ಆದರೆ ಈ ಥರ ಸತ್ಯಜಿತ್ ರೇ ಅಥವಾ ಪೂರ್ಣಚಂದ್ರ ತೇಜಸ್ವಿ ಅವ್ರ ಬುಕ್ಗಳನ್ನ ಓದಿದಾಗ, ನಾನು ಅಷ್ಟು ಓದಿಲ್ಲ ಬುಕ್ಗಳು, ಆದರೆ ಪೂರ್ಣಚಂದ್ರ ತೇಜಸ್ವಿ ಬುಕ್ಗಳು ತುಂಬ ಓದಿದ್ದೀನಿ. ಸೊ ಅವ್ರದ್ದು ಒಂದು 7-8 ವರ್ಷದ ಮುಂಚೆ ನಾನು ಫಸ್ಟ್ ಟೈಮ್ ಅವ್ರ ಅಣ್ಣ ನೆನಪು ಹೋದಾಗ ತುಂಬ ನನ್ನ ಪರ್ಸ್ನಲಿ ನಾನು ಅವಾಗಿಂದ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಹೆಂಡತಿಗೆ ನಾನು. ಸೊ ನಾವು ನಮ್ಮ ಮಕ್ಕಳಿಗೆ ನಿಜವಾಗ್ಲೂ ಏನು ಕಲ್ಸೋಕ್ಕಾಗಲ್ಲ, ಆದರೆ ನಾವು ಬದುಕೋ ರೀತಿ ಅವ್ರಿಗೆ ಪಾಠ ಆಗ್ಬೋದು ಅಂತ. ಸೊ ಯಾಕೆಂದರೆ ಆ ಬುಕ್ಕು ನನಗೆ ನನ್ನ ಜೀವನದಲ್ಲಿ ತುಂಬ ಬದಲಾವಣೆ ಕೊಡ್ತದೆ. ಯಾಕೆಂದರೆ ನಾನು ಪ್ರತಿ ಸರಿ ಯಾವುದೇ ಅವಕಾಶನೂ ಚೆಲ್ತಾ ಇರಲಿಲ್ಲ. ಅನುಭವ ಏನು ಸಿಗುತ್ತೋ ಅದ್ರ ಜೊತೆ ಇವಾಗ ಆ ಬುಕ್ಕಲ್ಲೂ ಗೊತ್ತು, ಎಲ್ಲರೂ ಅವರು ಇವಾಗ ಹೇಳ್ಬೋದು ಏನು ನೀನು ಪ್ರಾಣಿಗಳು ಕೊಲ್ಲೋದು, ಹಿಂಸೆ ಮಾಡೋದು ಕಷ್ಟ ಅಂತ, ಆದರೆ ಅದೆಲ್ಲ ನಡೆದಿದೆ. ಸೊ ಮನುಷ್ಯ ಬದಲಾವಣೆ ಆಗೋದು ಅವನ ಜೀವನದಲ್ಲಿ ಆಗೋ ಅನುಭವಗಳ ಮುಖಾಂತರ. ಸೊ ಆ ಥರ ಅನುಭವದಿಂದಲೇ ಈ ಥರ ಸೃಷ್ಟಿ ಅವ್ರೇನು ಬರೆದಿದ್ದಾರೆ. ಇವತ್ತು ಯಾಕೆ ಎಲ್ಲರೂ ಇವತ್ತು ಈ ವೇದಿಕೆ ಮೇಲೆ ಕೂತ್ಕೊಂಡು ಸರ್ ಅಂತೂ ಎಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಆ ಸಿನಿಮಾ ಸತ್ಯಜಿತ್ ಬಗ್ಗೆ. ಮತ್ತು ಯಾಕೆಂದರೆ ಅವರು ಕೊಟ್ಟಿರೋ ಕೊಡುಗೆ. ಸೊ ಆ ಕೊಡುಗೆಯಲ್ಲಿ ಸರ್ ಹೇಳಿದಂಗೆ ವಿಜುವಲ್ ಮೀಡಿಯಾ ಬರವಣಿಗೆ ಅದೂ ಒಂದು ಅನುಭವನೇ. ಬರವಣಿಗೆ ಮುಖಾಂತರ ನಾವು ಓದಿದಾಗ ಸೊ ನಮ್ಗಾಗೋ ಅನುಭವ ಅದು ಒಂದು ಅನುಭವನೇ. ಸೊ ಅಥವಾ ಜೀವನದಲ್ಲಿ ಆಗೋದು ಒಂದು ಅನುಭವನೇ. ಸೊ ಅವರು ಸತ್ಯಜಿತ್ ರೇ ಅವರು ಹಳ್ಳಿಗೆ ಹೋಗಿಲ್ಲ ಅಂದರೂ ಹಳ್ಳಿ ಕಟ್ಕೊಟ್ಟಿದ್ದ ರೀತಿ ಇದೆ ಅಲ್ವಾ, ಅದರಲ್ಲಿ ನಟನೆ, ಆ ಕಣ್ಣು, ಅವ್ರು ಗೊತ್ತಿತ್ತು ಅವ್ರಿಗೆ. ಸೊ ಅವ್ರಿಗೆ ಕ್ಯಾಮ್ರಾನ ಅದು ನಾಟಕ ಥರ ಅಲ್ಲ, ಕ್ಯಾಮ್ರಾನ ತುಂಬ ಹತ್ರದಿಂದನೂ ಮುಖದ ಭಾವನೆಯಿಂದನೂ ಸೆರೆ ಹಿಡ್ಬೋದು, ಅದರಲ್ಲೂ ಒಂದು ಪವರ್ಫುಲ್ ಇಮೇಜ್ ಕಟ್ಬೋದು. ಸೊ ಅದೆಲ್ಲ ಗೊತ್ತಿತ್ತು. ಸೊ ಇವಾಗ ಗಿರೀಶ್ ಸರ್ ಹೇಳ್ದಂಗೆ ದ್ವೀಪದಲ್ಲಿ ಆ ನೀರು ಅದನ್ನ ಸೃಷ್ಟಿನ ಬರವಣಿಗೆಯಲ್ಲಿ ಆ ಥರ ಪವರ್ಫುಲ್ಲಾಗಿ ಹೇಳೋಕ್ಕಾಗದೇ ಇರ್ಬೋದು, ಆದರೆ ಬೇರೆ ಅದಕ್ಕೆ ಸಿನಿಮಾ ಅನ್ನೋದು ಬರವಣಿಗೆ, ಸಂಗೀತ, ಶಬ್ದ, ಸೊ ಎಲ್ಲ ಸೇರಿ, ಬಣ್ಣ, ಕಲೆ ಎಲ್ಲ ಸೇರಿ, ಕಲಾ ನಿರ್ದೇಶನ ಎಲ್ಲ ಸೇರಿ ಸಿನಿಮಾ ಆಗಿದ್ದು. ಸೊ ಆ ಥರ ವಿಚಾರದಲ್ಲಿ ಸತ್ಯಜಿತ್ ರೇ ಅವರು ಯಾವ ಥರ, ಸೊ ಅದನ್ನೆಲ್ಲನೂ ಅದು ತುಂಬ ಕಷ್ಟ. ನನಗೆ ತುಂಬ ವರ್ಷದಿಂದ ಆಲ್ಮೋಸ್ಟ್ 10 ಇಯರ್ಸಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಒಂದು ರೀತಿ ಬರವಣಿಗೆ ಮತ್ತು ಅದನ್ನು ಹೆಂಗೆ ವಿಜುವಲಿ ತರೋದು, ಅದ್ರ ಬಗ್ಗೆ ಯೋಚನೆಗಳು ಸ್ವಲ್ಪ ಪ್ರಯತ್ನದಲ್ಲಿ ಬರ್ತಾ ಇರ್ಬೋದು, ಆದರೆ ಇನ್ನೂ ಮ್ಯೂಸಿಕ್ ನನಗೆ ಅರ್ಥ ಆಗ್ತಾ ಇಲ್ಲ. ಸೊ ಆದರೆ ಅದನ್ನೆಲ್ಲನೂ ಹೆಂಗೆ ಮಾಡಿದ್ರು ಅವರು ಅನ್ನೋದು ನಿಜವಾಗ್ಲೂ ಗೊತ್ತಲ್ಲ. ಅಂದರೆ ಅದೊಂದು ಸ್ಫೂರ್ತಿ. ಏನಾದರೂ ಇವಾಗ ನಂಗೆ 46 ಇಯರ್ಸು, ತುಂಬ ಲೇಟಾಗಿ ಸಿನಿಮಾಗೆ ಬಂದೆ, ಆದರೆ ಇವಾಗ ಆ ಕಲಿಬೇಕನ್ನೋ ಹಂಬಲ ಇನ್ನೂ ಸ್ಟಾಪ್ ಆಗ್ತಾ ಇಲ್ಲ. ಸೊ ಆ ಥರದಲ್ಲಿ ನಾನು ಪೂರ್ಣಚಂದ್ರ ತೇಜಸ್ವಿ ಅಥವಾ ಸತ್ಯಜಿತ್ ಅವ್ರನ್ನ ತುಂಬ ಅವರಿಂದ ಸ್ಫೂರ್ತಿ ನಿಜವಾಗ್ಲೂ ಸಿಗ್ತಾ ಇದೆ. ಯಾಕೆಂದರೆ ಸರ್ ಹೇಳಿದ್ರೆ, ವಿದ್ಯಾಶಂಕರ್ ಸರ್ ಹೇಳಿದ್ರು, ಇವು ಪ್ರತಿಯೊಂದೂ ವಿಜುವಲ್ ಮೀಡಿಯಾ ಅಂತ. ಸೊ ಹಾಗೆ ನಾವು ಏನು ಕೊಡ್ತೀವಿ ವಿಜುವಲ್ ಮೀಡಿಯಾದಲ್ಲೂ ಅದನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಸಮಾಜದಲ್ಲಿ ಬರೋ ಒತ್ತಡಗಳಿದೆಯಲ್ಲ ನಮಗೆ, ಸೊ ಆ ಒತ್ತಡಗಳ ಜೊತೆನೂ ಸಾರು ತುಂಬ ಇಷ್ಟೊತ್ತಿಗೆ ಸಾಕ ಯಾರು ಹೀರೋ ಅಂತ
ಯಾರು ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಯಾರು ಹಿಡ್ಕೊಂಡ್ಬಿಡಿದ್ರೆ ಅವ್ರನ್ನೇ ಹೀರೋ ಅಂತ ಎಕ್ಸೆಪ್ಟ್ ಮಾಡೋದು. ಆದರೆ ನಮ್ಗಳಿಗೆ ಹೀರೋಗಳು ಇವರು. ಸೊ ಆ ಥರದಲ್ಲಿ ಪೂರೈಸಿದ ತೇಜಸ್ವಿಯವರು ಆ ಥರ. ಆದರೆ ಸಮಾಜದಲ್ಲಿ ಆ ಥರ ನೋಡಿದ್ರೆ ಆ ಥರ ಹೀರೋ ಸಿಗಲ್ಲ. ಗಾಂಧಿ ಜಯಂತಿ ನಾನು 1ನೇ ಕ್ಲಾಸಿಂದನೂ ಮಾಡಿದ್ದಾರೆ, ಆದರೆ ಗಾಂಧಿ ಹೀರೋ ಆಗಲಿಲ್ಲ ಊರಲ್ಲಿ. ಹೀರೋ ಆಗಿದ್ದೆ ಯಾರಾದರೂ ಹಿಡ್ಕೊಂಡು ಹೊಡಿದ್ರೆ ಅವನನ್ನೇ ಹೀರೋ ಅಂತ ಹೇಳೋದು. ಸೊ ಆ ಥರ ಪರಿಸ್ಥಿತಿಯಲ್ಲಿ ನಮಗೆಲ್ಲರಿಗೂ ಹೊಸಬರಿಗೆ ಯಾರಾದರೂ ಬರ್ತೀವೋ, ಸೊ ನಮಗೆಲ್ಲ ಸ್ಫೂರ್ತಿ ಯಾರು ಗಟ್ಟಿಯಾಗಿ ನಿಂತ್ಕೊಂಡ್ರು. ಯಾವುದು ಈ ಥರ ಕಾರ್ಯಕ್ರಮ ಸಮಾಜಮುಖಿ ಅಂತ ಒಂದು ಹೆಸರಿದೆ. ಸೊ ಅದರಲ್ಲಿ ಗಟ್ಟಿಯಾಗಿ ಯಾರು ನಿಂತ್ಕೊಂಡ್ರು, ಯಾರು ಏನು ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಯಾಕೆಂದರೆ ಸಾರ್ ಹತ್ರ ವಿಜುವಲ್ ಮೀಡಿಯಾ ಎಷ್ಟು ಪವರ್ಫುಲ್ ಅಂದರೆ, ಇವಾಗ ನನ್ನ ಮಗಳು ನನ್ನ ಮನೇಲಿ ಬೆಳೀತಾ ಇದ್ದಾಳೆ. ಅವಳಿಗೆ ನೀವು ಒಂದು ಆ್ಯಪಲ್ಲು ಒಂದು ಕೋಕೋ-ಕೋಲಾ ಇಟ್ಟರೆ ಅವಳು ಕೋಕೋ-ಕೋಲಾನೇ ತಗೊಳ್ಳೋದು, ಆ್ಯಪಲ್ ತಗೊಳ್ಳೋದು ನಿಜವರು. ಆದರೆ ಅವಳು ದೇಹಕ್ಕೆ ಗೊತ್ತಿರಬೇಕಾಯ್ತು ಇಷ್ಟರಲ್ಲಿ. ಸೊ ಅಷ್ಟು ಪವರ್ಫುಲ್ ಮೀಡಿಯಾನ ಯಾವ ಥರ ಯೂಸ್ ಮಾಡ್ಬೋದು ನಮ್ಮ ಸಮಾಜಮುಖವಾಗಿ. ಸೊ ಆ ಥರದಲ್ಲಿ ಅಂಥ ಉದಾಹರಣೆಗಳು ಸೆಟಪ್ ಆಗಿದೆ. ಪುಣ್ಯತಿಥಿ ತೇಜಸ್ವಿಯಿಂದ ಅಥವಾ ಸತ್ಯಜಿತೆಯಿಂದ, ಸಾರಿಂದ, ಆ ಥರ ಗ್ರೇಟ್ ಫಿಲಮ್ ಮೇಕರ್ಸ್. ಆದರೆ ಆ ಥರದವರು ಮತ್ತೆ ಇವು ಸಾರಿಗೆ ಪ್ರತಿ ವರ್ಷ ಒಂದೊಂದು ಸಿನಿಮಾ ಮಾಡ್ಬೋದು ಅವರು. ಆದರೆ ಸಿನಿಮಾ ಜೊತೆ ಬರೋ ಚಾಲೆಂಜ್ಗಳಿದೆಯಲ್ವ, ಸಿನಿಮಾ ಮಾಡೋದು ಕಷ್ಟ ಇಲ್ಲ, ನನಗೆ ಗೊತ್ತು, ಸಾರಿಗೆ ಈಸಿ ಇರುತ್ತೆ. ಆದರೆ ಅದು ಬರೋ ಚಾಲೆಂಜ್ಗಳಿದೆಯಲ್ವ ಬೇರೆದು, ಅದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಆ ಥರ ಪರಿಸ್ಥಿತಿಯಲ್ಲಿ ಎಲ್ಲರೂ ಹೆಂಗೆ ಅದು ಹೊಸ ಕಲ್ಚರ್, ಹೊಸ ಇದನ್ನು ಹುಟ್ಟಾಕೋದು ಯಾವ ಥರ ಅನ್ನೋ ಯೋಜನೆಯಲ್ಲಿ. ಸೊ ಇವ್ರು ನನ್ನದ ಹೊಸ ಫಿಲಮ್ ಮೇಕರ್ ನಿಜವಾಗ್ಲೂ ಸ್ಫೂರ್ತಿ. ಸೊ ನಾನು ಐ ಥಿಂಕ್ ಊಟ ಟೈಮ್ ಆಗ್ತಾಯಿದೆ. ಸೊ ಅದು ಸತ್ಯಜಿತ್ಗೆ ತುಂಬ ಚೆನ್ನಾಗಿ ಹೇಳಿದರೆ ಆ ಥರ ಹೇಳಿ ನನ್ನ ಮಾತು ಮುಗಿಸಿ ಪ್ರಯತ್ನ ಮಾಡ್ತೀವಿ. ಸರ್ ಕಾಸರಳ್ಳಿ ಸರ್, ಈ ತೇಜಸ್ವಿಯವರ ಸಿನಿಮಾ ಮಾಡಿದ್ರಲ್ಲ ನೀವು, ಆ ಸಿನಿಮಾ ಬಗ್ಗೆ ತೇಜಸ್ವಿಯವರ ಒಪಿನಿಯನ್ ಏನಾಗಿತ್ತು? ಒಂದು ಕುತೂಹಲದಷ್ಟೇ. ಯಾಕಂದ್ರೆ ತೇಜಸ್ವಿಯವರು ಒಂದೊಂದು ಸಾರಿ ಈ ಯಾವುದೋ ನೀರಿನ ವಿಚಾರದಲ್ಲಿ, ಕಾವೇರಿ ಗಲಾಟೆ ವಿಚಾರದಲ್ಲಿ, ನೀರಿಗೆ ಯಾಕೆ ಇಷ್ಟು ಗಲಾಟೆ ಮಾಡ್ಬೇಕು, ಯಾವ ಸ್ಟೇಟ್ ಬೇಕೋ ಅವ್ರು ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಂದ್ಬಿಟ್ಟಿದ್ರು. ಹಂಗಂದ್ಬಿಡೋರು. ಅಷ್ಟೇ ಅಲ್ಲ, ಇನ್ನೂ ಒಂದು ಬಹಳ ಸೀರಿಯಸ್ ಆದ ಒಂದು ಕಮೆಂಟ್ ಅವ್ರದ್ದು. ಏನು ಅಂದರೆ, ಎಲ್ಲರಪ್ಪ ಇತ್ತು ಈ ಮುಸ್ಲಿಂ ಕೋಮುವಾದ ಎಲ್ಲಿತ್ತು, ಹಿಂದೂ ಕೋಮುವಾದ ಎಲ್ಲಿತ್ತು, ಇದು ಬಂದ ಮೇಲೆ ಇದು ಬಂತು ಎಲ್ಲೋ ಪ್ರತಿಕ್ರಿಯೆಯಾಗಿ ಅನ್ನೋ ಥರ ಅಂದ್ಬಿಟ್ಟಿದ್ರು. ಹಾಗಾಗಿ ಅವ್ರಿಗೆ ಅವರ ಬಾಲ್ಯ ಸ್ನೇಹಿತರು CPK ಅವರೆಲ್ಲ, ಅವರ ಕ್ಲಾಸ್ಮೇಟ್ಸ್ ಅವರೆಲ್ಲ ಮೈಸೂರಲ್ಲಿ ಒಂದು ಲಕ್ಷ್ಮಿ ಅಂತ ಥಿಯೇಟರ್ ಇದೆ, ಅದರಲ್ಲಿ ಹಾಲಿವುಡ್ ಸಿನಿಮಾಗಳು ಭಾಳ ನೋಡ್ತಿದ್ರಂತೆ. ಸಿನಿಮಾಗಳ ಬಗ್ಗೆ ಅವ್ರದ್ದು ಏನೂ ಬರ್ದದ್ದಿಲ್ಲ, ಆದರೆ ಅವರ ಕಥೆಯನ್ನ ನೀವು ಸಿನಿಮಾ ಮಾಡಿದಾಗ ಅವರು ಡೈಲಾಗ್ ಕೂಡ ಬರೆದಿದ್ದಾರೆ. ಅವರು ಸಂಭಾಷಣೆ ತೇಜಸ್ವಿ ಅವ್ರದ್ದು ಅಂತಿದೆ ಅಲ್ಲಿ. ಅದಕ್ಕೆ ಈ ಸಿನಿಮಾ ಆದಮೇಲೆ, ಯಾಕೆಂದರೆ ಅದಕ್ಕೆ ರಕ್ತ ಮಾಂಸಗಳನ್ನು ತುಂಬಿದೆ, ಅದು ಬಡವಾಗಿದೆ ಅಂತಲ್ಲ, ಚಿತ್ರ ಭಾಷೆಗೆ ಬೇಕಾದ ಹಾಗೆ, ಇದ್ರ ಬಗ್ಗೆ ತೇಜಸ್ವಿ ಅವರ ಒಪಿನಿಯನ್ ಏನಾಗಿತ್ತು ಅಥವಾ ಪ್ರತಿಕ್ರಿಯೆ ಏನಾಗಿತ್ತು ಅಂತ ಒಂದು ಕುತೂಹಲಕ್ಕೆ. ನಾನು ಸಾಮಾನ್ಯವಾಗಿ ಒಂದು ಸಾಹಿತ್ಯ, ನಾನು ಎಲ್ಲ ಸಿನಿಮಾಗಳು ಸಾಹಿತ್ಯ ಕೃತಿಯನ್ನೇ ಆಧರಿಸಿದ್ದು. ಚಿತ್ರಕಥೆ ಬರೋದಾದ್ಮೇಲೆ ಆ ಸಾಹಿತ್ಯ ತೋರಿಸ್ತೇನೆ. ನಾನು ಬಹಳಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀನಿ. ನನ್ನ ಯಾವ ಕೃತಿಯೂ ಆ ಮೂಲ ಸಾಹಿತ್ಯಕ್ಕೆ ನಿಷ್ಠವಾಗಿಲ್ಲ. ನಿಮಗೇನಾದ್ರು ಅಸಮಾಧಾನ ಇದ್ದರೆ ಹೇಳಿ, ನಾನು ಪ್ರಾಜೆಕ್ಟ್ ಡ್ರಾಪ್ ಮಾಡ್ತೀನಿ ಅಂತ ತೇಜಸ್ವಿಗೂ ಕೊಟ್ಟಿದ್ದೆ. ನಾನು ಅವ್ರ ಮನೇಲೆ ಉಳ್ಕೊಂಡು ಸುಮಾರು ದಿವಸ ಇದ್ವಿ. ಅವರು ಹೋಗ ಏನು ಅವಳು ಬಳ್ಕೋ ಸಿನಿಮಾ ಮಾಡ್ಬಿಟ್ಟಿದ್ಯಾ, ನಾನು ಮಾಡಿದ ಕಾಮಿಡಿ ಕೊಡೋದು ಅಂತ. ತಾರ್ಬರನ ಕತೆ ಹೆಂಗೆ ಕಾಮಿಡಿ ಆಗುತ್ತೆ ಕೇಳಿದೆ. ಇಲ್ಲ, ಆ ಬಂಟ್ಯಪ್ಪ ಬರ್ತಾನಲ್ಲ, ಬಂಟ್ಯಪ್ಪ ಬಂದಾಗೆಲ್ಲ ನರಸಿಂಹರಾಜು ಬಾಲಕೃಷ್ಣ ಬಂದಾಗ ನಗ್ತಾರಲ್ಲ ಜನ, ಹಂಗೆ ನಗಬೇಕು. ಹಂಗೆ ಯಾಕೆ ನಗಬೇಕು ಕೇಳಿದೆ. ಹಾಗೆ ಈ ಕಮ್ಯುನಿಸ್ಟ್ರಿಗೆ ಇಂಡಿಯಾ ಅರ್ಥ ಆಗಲ್ಲ ಕಣೆಯ, ಅದನ್ನು ಗೇಲಿ ಮಾಡ್ಬೇಕು ನೀನು. ಅವರು ಸೋಷಲಿಸ್ಟಾಗಿ ರಿಯಾಕ್ಟ್ ಮಾಡ್ತಿದ್ರು ಬಿಡಿ. ನಾನು ಹೇಳಿದೆ, ನಾನು ಹಾಗೆ ಮಾಡಲ್ಲ, ಬಂಟ್ಯಪ್ಪ ತಪ್ಪಿದ್ರೆ ನಾನು ಹಾಗೆ ಹೇಳೋಣ, ಆದರೆ ನಾನು ನಿರ್ದೇಶಕನಾಗಿ ನಾನೇ ಸೃಷ್ಟಿಸಿದ ಪಾತ್ರೆ ಬಗ್ಗೆ ಲೇವಡಿ ಮಾಡಲ್ಲ, ಅದು ಭಾಳ ಗೌರವದಿಂದ ಟ್ರೀಟ್ ಮಾಡ್ತೀನಿ ಅಂತ. ನನಗಲ್ಲಿ ಕಾಣಿಸಿದ್ದೇನು ಅಂತಂದರೆ, ತಬರ ನಿಜವಾಗಿಯೂ ಬಂಟ್ಯಪ್ಪನ ಪರ ನಿಲ್ಲಬೇಕಾಗಿತ್ತು, ಅದ್ರ ಕೊನೆಗೂ ಒಂದು ಹಿರೇಗೌಡನ ಪರ ನಿಂತ. ಅದು ನನಗೆ ದೊಡ್ಡ ದುರಂತ ಕಾಣುತ್ತೆ. ಅದು ಆವತ್ತಿನ ಭಾರತದ ಗ್ರಾಮೀಣ ಸಮಾಜದ ನಿಲುವು ಹೌದು, ಇವತ್ತು ಈ ಥರದ ಒಂದು ಸಮಾಜಮುಖಿಯಾಗಿದ್ದಂಥ ಒಬ್ಬ ಬಂಟ್ಯಪ್ಪನನ್ನು ಅವ್ರು ಸಪೋರ್ಟ್ ಮಾಡಲ್ಲ. ಅದೇ ಹಿರೇಗೌಡನ ಪಡೆಯುವಿಕೆ ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ಅದು ದುರಂತ ಅಂತ. ಅದನ್ನು ಹೇಳಬೇಕಿತ್ತು. ನಾನು ಕೇಳಿದೆ, ನಾನು ಮಾಡೋದಿಲ್ಲ. ಅವರು ಶೂಟಿಂಗಿಗೆ ಬರಲಿಲ್ಲ, ಸ್ಕ್ರಿಪ್ಟ್ ನಾನು ಕಳಿಸ್ತಾ ಇದೆ, ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಹೋಗ್ತಿದ್ದೆ, ಡೈಲಾಗ್ ಕೊಟ್ಟಿಲ್ಲ ತಗೊಂಬನ್ನಿ ಅಂತ. ಅವರು ನಾನು ಮೀನು ಹಿಡಿಯೋಕ್ಕಿದ್ದೆ, ನಾನು ಹೋಗಲ್ಲ, ಬರೀತಾನೆ ಇರಲಿಲ್ಲ. ಸೊ ನಾನೇ ಬರೆದು ಕಳಿಸ್ತಾ ಇದ್ದೆ. ಅವ್ರು ಪ್ರತಿ ಪೇಜಲ್ಲೂ ಗಿರೀಶ್ ಅವರದ್ದಿದ್ದೆ ಚೆನ್ನಾಗಿದೆ, ಗಿರೀಶ್ ಅವರದ್ದಿದ್ದೆ ಚೆನ್ನಾಗಿದೆ ಅಂತ.
ಇದು ಕಾಪಿ ಇನ್ನೂ ಫಿಲ್ಮ್ ಹೆರಿಟೇಜ್ ಫೌಂಡೇಶನ್ ಇದೆ, ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಹಾಗೆ ಅವರಿಗೆ ಸಿನಿಮಾದ ಬಗ್ಗೆ ಒಂದು ದಿವಸ ಬಂದರು, ಮೊದಲನೇ ದಿವಸ ಬಂದರು ಶೂಟಿಂಗ್ಗೆ. ಮತ್ತೆ ಅದೇ ಮಾಡೋದು ಮತ್ತೆ ಅದೇ ಮಾಡೋದು, ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ರೇಜಿಗೆ ಹಿಡಿದು ಸಿಟ್ ಮಾಡ್ಕೊಂಡು ಕೊಡೋದು. ಒಂದು ವಿಷಯ ಹೇಳಿದ್ರು, ಅವೆಲ್ಲರಿಗೆ ನನಗೆ ಗೊತ್ತಾಯ್ತು, ಇವರು ಸಿನಿಮಾ ನೋಡಿಲ್ಲ, ಸಿನಿಮಾ ಹೆಚ್ಚು ಗೊತ್ತಿಲ್ಲ ಈಗ. ಬಂದು ನೋಡಿದ್ರು, ಸೆಟ್ ಇದು ಇದೇನೋ ಮನೆ ಅಂತಂದ್ರು. ಹೌದು, ರೂಫೇ ಇಲ್ಲಲ್ಲ ಅಂತ. ರೂಫು ನನ್ನ ಕ್ಯಾಮ್ರಾಮನ್ ಹೇಳಿದ್ರು, ರೂಫ್ ಹಾಕಬೇಡಿ, ನಂಗೆ ಲೈಟಿಂಗ್ ಭಾಳ ಸುಲಭ ಆಗುತ್ತೆ. ಅಲ್ಲ, ರೂಫ್ ಇಲ್ಲದ್ರೆ ಹೆಂಗಿರ್ತದೆ? ನನಗೆ ರೂಫ್ ಕಾಣೋದಿಲ್ಲಲ್ಲ ಸಿನಿಮಾದಲ್ಲಿ. ಆಮೇಲೆ ನೋಡಿದ್ರು 3 ಸೈಡ್ಸ್ ಇದೆ, ಈಗ 4 ಸೈಡ್ಸ್ ಹಾಕಿಲ್ಲ. 4 ಸೈಡ್ಸ್ ಸಿನಿಮಾದ ಕಾಣೋದಿಲ್ಲ ಅಂತ. ನನ್ನ ಕ್ಯಾಮ್ರಾ ಅಲ್ಲಿರುತ್ತೆ, ಆಮೇಲೆ ನಾನು ಕ್ಯಾಮ್ರಾ ಹಿಂದಕ್ಕೆ ಹೋದರೆ ನೀವು ಗೋಡೆ ಹಾಕಿದ್ರೆ ನಾನು ಟ್ರಾಲಿ ಹೆಂಗೆ ಮಾಡಿ, ಅದಕ್ಕೆ ಹಾಕಲ್ಲ. ಏನು ಸಿನಿಮಾ ಮಾಡ್ತಾರೆ ಸರಿ, ಹಾಲಿವುಡ್ನಲ್ಲಿ ನೋಡಿ ಮನೆ ಕಟ್ದಂಗೆ ಕಟ್ತಾರೆ. ನಾನು ಹೇಳಿದೆ, ತೇಜಸ್ವಿ ಅವರೇ, ಪ್ರೂಫ್ ಒಂದು ಸಿನಿಮಾ ಇದೆ, ಡೇ ಫಾರ್ ನೈಟ್ ಅಂತ, ನೋಡಿದ್ದೀರಾ? ಅದರಲ್ಲಿ ಇಬ್ಬರು ಪ್ರೇಮಿಗಳು ಒಂದು ಬಾಲ್ಕನಿ ನಿಂತ್ಕೊಂಡು ಮಾತಾಡ್ತಾರೆ. ಅದು ಶೂಟ್ ಮಾಡೋದನ್ನು ಸಿನಿಮಾ ತೋರಿಸ್ತದೆ, ಯಾಕಂದರೆ ಇಟ್ಸ್ ಅಬೌಟ್ ಫಿಲ್ಮ್ ಮೇಕಿಂಗ್. ಒಂದು ಪ್ಲಾಟ್ಫಾರ್ಮ್ ಹಾಕಿದರೆ, ಒಂದು ಕಾರ್ಡ್ಬೋರ್ಡ್ ಕಟ್ಔಟ್ ಹಿಂಗೆ ಹಾಕಿದರೆ, ಅದು ಪ್ರೇಮಿಗಳು ನಿಂತ್ಕೊಂಡಿದ್ದಾರೆ. ಮನೆಯೂ ಇಲ್ಲ, ಬಾಲ್ಕನಿಯೂ ಇಲ್ಲ, ಏನೂ ಇಲ್ಲ, ಫೌಂಡೇಶನೂ ಇಲ್ಲ. ಅದು ದೊಡ್ಡ ಸಿನಿಮಾ, ಅದಕ್ಕೆ ಆಸ್ಕರ್ ಕೂಡ ಬಂದಿದೆ. ಎಲ್ಲ ಸಿನಿಮಾದ್ರು ಕಟ್ಟೋದು ಹಿಂಗೆ ಬೇಡ ಅಂತ ಬರಲಿಲ್ಲ. ಆಮೇಲೆ ಯಾವತ್ತೂ ಅವ್ರು ಶೂಟಿಂಗಿಗೆ ಬರಲಿಲ್ಲ. ಅದು ಯಾಕೆ ಅಂತಂದರೆ ಅವರಿಗೆ ಕೆಲವುದು, ನಾನು ಯಾವಾಗಲೂ ಹೇಳ್ತಿದ್ದೆ, ಅವರಿಗೆ ಕ್ಯಾಮ್ರಾ ಇದೆಯಲ್ಲ, ಅವರು ಫೋಟೋಗ್ರಾಫರ್ ಆಗಿ ಅವರ ಕಾಂಟ್ರಿಬ್ಯೂಷನ್ ಏನಂತ ಕೇಳೋದಕ್ಕೆ ಅವರ ತೀರಾ ಆತ್ಮೀಯರಾದವರಿಗೆ ಕೇಳಿದ್ರು, ಅವರ ಎಸ್ಥೆಟಿಕ್ಸ್ ಸೆನ್ಸಿಬಿಲಿಟೀಸ್ ಆಗಿತ್ತು, ಏನು ಮಾಡ್ತಿದ್ರು ಅವರು ಒಂದು ಮಾತು ಹೇಳಿದರು, ಅವ್ರಿಗೆ ಕ್ಯಾಮ್ರಾ ಬೇಕಾಗಿರೋದು ಒಂದು ದೃಶ್ಯ ಮಾಧ್ಯಮಕ್ಕೆ ಅದನ್ನು ತರ್ಜುಮೆ ಮಾಡೋದಕ್ಕೆ ಅದೊಂದು ಪ್ರಿಪ್ರೇಷನ್ ಅಷ್ಟೇ. ಸೊ ಆದರೆ ಅದರಲ್ಲಿ ಎಸ್ಥೆಟಿಕ್ಸು, ಏನು ಫ್ರೇಮು, ಯಾವ ಥರ ವೈಡ್ ಬೇಕಾ, ಕ್ಲೋಸಪ್ ಬೇಕಾ, ಇದೆಲ್ಲ ಮೊದಲೇ ಡಿಸೈಡ್ ಆಗ್ತಾ ಇತ್ತು. ಸೊ ಅದು ಈಸಿ ಆಗೋದಕ್ಕೆ, ಪ್ರೊಡಕ್ಷನಲ್ಲಿ ಈಸಿ ಆಗೋದಕ್ಕೆ, ಎಲ್ಲರೂ ಸ್ಮೂತಾಗಿ ಕೆಲಸ ಮಾಡೋದಕ್ಕೆ ಅದು ಹೆಲ್ಪ್ ಆಗ್ತಾ ಇತ್ತು. ಸೊ ಅಷ್ಟೇ ಬಿಟ್ಟರೆ ಅದು ದೃಶ್ಯ ಮಾಧ್ಯಮ ಅದು ಮಾಡಬೇಕಂತಿಲ್ಲ, ಅದು ಮಾಡಿದ್ರೂ ಅದ್ಭುತವಾದ ಸಿನಿಮಾಗಳು ಮಾಡೋರಿದ್ದಾರೆ. ಸೊ ಆ ಥರ ಮಾಡೋರು ಇದ್ದಾರೆ, ಅದ್ಭುತವಾಗಿ ಮಾಡೋರು ಇದ್ದಾರೆ. ಸೊ ಆದರೆ ಎರಡೂ ಅದು ಅವ್ರು ಇಂಡಿವಿಜುವಲ್ ಮೇಲೆ ಪರಿಣಾಮ ಬೀರುತ್ತೆ. ಆ ಥರ ಸತ್ಯಜಿತ್ ರೇ ಅವರು ಪ್ರತಿ ಫಿಲ್ಮ್, ಪ್ರತಿ ಶಾರ್ಟ್ಸನ್ನು ಅವರು ಡಿಸೈನ್ ಮಾಡಿಕೊಂಡು, ವಿಜುವಲ್ ಡಿಸೈನ್ ಮಾಡ್ಕೊಂಡು ಅದರ ಆಧಾರದ ಮೇಲೆ ಅವರು ಮಾಡ್ತಿದ್ರು ಅಂತದೆಲ್ಲ ಗೊತ್ತಿದೆ. ಬಟ್ ಸರ್ ದಯವಿಟ್ಟು ಎಲ್ಲರಿಗೂ ಧನ್ಯವಾದಗಳು. ಸಕ್ರಿಯವಾಗಿ ಭಾಗವಹಿಸಿದಿರಿ. ನಿಮ್ಮ ಊಟದ ಸಮಯವನ್ನು ನಾವು ತಿಂದಿದ್ದೀವಿ. ನಾವು 2 ದೊಡ್ಡ ವ್ಯಕ್ತಿತ್ವಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಬ್ಬರು ಸಿನಿಮಾ ಮತ್ತು ಇನ್ನೊಬ್ಬರು ಸಾಹಿತಿ. ಅವರು ನಮ್ಮ ಮನಸ್ಸಲ್ಲಿ ಬೆಳೀತಾ ಇರ್ತಾರೆ, ಹೊಸ ಹೊಸ ರೀತಿಯಲ್ಲಿ ನಮಗೆ ಕಾಣಿಸ್ಕೊತಾ ಇರ್ತಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಿರೇಗೌಡರಿಗೆ, ನಿರ್ದೇಶಕರು ಗಿರೀಶ್ ಕಾಸರವಳ್ಳಿ ಅವರಿಗೆ, ಎನ್ ವಿದ್ಯಾಶಂಕರ್ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.